ॐ अज्ञानतिमिरन्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदं वन्देऽहं श्रीगुरो श्रीयुतापदकमलं श्रीगुरून् वैष्णवांश श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं गर्जना सहितं कृष्णचैतन्यदेवं श्रीराधा कृष्णपादां सहगणललिता श्रीविशाखान्वितांश नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति स्वामी नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमगदायते कृष्णाय कृष्णचैतन्य नाम्ने गौरतिसे नमः। हे कृष्ण करुणा सिंधु दीनबंधु जगत्पते गोपेश गोपिका कांत राधा कांत नमस्तुते सप्तकांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಹೋದ ವಾರ ಏನ್ ಚರ್ಚೆ ಆಗಿತ್ತು ಯಾರಿಗಾದ್ರೂ ನೆನಪಿದೆಯಾ? ಯಾರಾದ್ರೂ ಕೆಲವೊಂದು ಪಾಯಿಂಟ್ಸ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಯಾರಿಗೆ ನೆನಪಿದೆ? ಹರೇ ಕೃಷ್ಣ ಪ್ರಭುಜಿ. ಎಸ್, ವನಜ ಮಾತಾಜು. ಅವರು ಇಂದ್ರ ಇಂದ್ರ ದೇವತೆಗಳ ಜೊತೆ ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೋತಾರೆ. ಈ ತರ ಆಗೋಗಿದೆ, ನಮ್ಗೆಲ್ಲ ನಷ್ಟ ಆಗಿದೆ, ನಾವು ಗೌರವ ತೋರಿಸ್ಲಿಲ್ಲ ಗುರುಗಳಿಗೆ, ಅದರಿಂದ ಅಪರಾಧ ಎಸಗಿದೀವಿ ಅಂತೆಲ್ಲ. ಅದಕ್ಕೆ ಅವರು ತ್ವಷ್ಟನ್ ಮಗ ವಿಶ್ವರೂಪನ ನೀವು ಗುರುಗಳನ್ನಾಗಿ ಮಾಡ್ಕೊಂಡು ಯಜ್ಞ ಯಾಗದನ್ನು ಮಾಡ್ಕೊಂಡು ಮತ್ತೆ ನೀವು ಐಶ್ವರ್ಯನ ಪಡಿಬೋದು ಅಂತ ಹೇಳ್ತಾರೆ, ಬ್ರಹ್ಮ ಹೇಳ್ತಾರೆ. ಅವಾಗ ಅವರು ಎಲ್ಲ ಹೋಗಿ ವಿಶ್ವರೂಪನ್ನ ಪ್ರಾರ್ಥನೆ ಮಾಡ್ತಾರೆ, ನೀವು ನಮ್ಗೆ ತಂದೆ ತರ ಬಂದು ನಮ್ಗೆ ಎಲ್ಲ ಇದ್ ಮಾಡ್ಬೇಕು, ನಮ್ಗೆ ಸಹಾಯ ಮಾಡಿ ಈ ತರ ಅಂತೆಲ್ಲ. ಅವಾಗ ಅವರು ಬಂದು ಯಜ್ಞ ಆಗಾದಿಗಳನ್ನು ಮಾಡಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ಒಂದೊಂದು ರೀತಿನಲ್ಲೂ ಅವರವ್ರ ಗುಣಗಳನ್ನೆಲ್ಲ ಹೊಗಳ್ತಾರೆ. ಅವಾಗ ಅವರು ಕೊನೆಗೆ ವಿಶ್ವರೂಪ ಅವ್ರ ಗುರುಗಳಾಗಿ ಬರೋದಕ್ಕೆ ಒಪ್ಕೋತಾರೆ. ಹೋದ ವಾರ ಏನ್ ಚರ್ಚೆ ಮಾಡಿದ್ದು ನಾವು? ನಾರಾಯಣ ಕವಚ ಪ್ರಭುಜಿ. ಆಗ ಅವರು ವಿಶ್ವರೂಪ ನಾರಾಯಣ ಕವಚವನ್ನು ಕೊಟ್ಟು ಅದನ್ನ ಯಾವ ರೀತಿ ಆವಾಹನೆ ಮಾಡಬೇಕು, ಒಂದೊಂದು ಇದನ್ನು ಅಂಗಾಂಗಗಳು, ಅಂಗವಿನ್ಯಾಸ, ಅದ್ರ ಬಗ್ಗೆ ಅದನ್ನ ಪ್ರತಿಯೊಂದು ಶ್ಲೋಕದಲ್ಲೂ ಹೇಳ್ತಾ ಇರೋದು. ಯಾವ ಸಮಯದಲ್ಲಿ ಯಾವ ದೇವರು ನಮ್ಮನ್ನ ಕಾಪಾಡ್ತಾರೆ ಅಂತ ಎಲ್ಲಾ ದಿಕ್ಕುಗಳಲ್ಲೂ ಎಲ್ಲಾ ಇದ್ರಲ್ಲೂ ಕಾಪಾಡ್ಲಿ ಅಂತ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಮೊದಲು ದೇವರು ಎಲ್ಲಾ ದಿಕ್ಕಿಗಳಲ್ಲಿ, ಎಲ್ಲಾ ಸಮಯದಲ್ಲಿ, ಎಲ್ಲಾ ಸ್ಥಳಗಳಲ್ಲಿ ಪ್ರಾರ್ಥನೆ ನಮಗೆ ರಕ್ಷಿಸಲಿ, ನಮ್ಮನ್ನ ರಕ್ಷಿಸಲಿ ಅಂತ. ಮೊದಲಿಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಜಪಿಸ್ಬೇಕು ಅಂತ ಹೇಳ್ತಾರೆ ಪ್ರಭು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ವಿನ್ಯಾಸವನ್ನು ಮಾಡಿ ನಂತರ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಸೊ ಅದು ನಾರಾಯಣ ಕವಚ. ಸೊ ಅದಕ್ಕೆ ಭಗವಂತನ ನಾಮ ತುಂಬಾ ಪವರ್ಫುಲ್ ಆಗಿದೆ. ಭಗವಂತನ ನಾಮಸ್ಮರಣೆಯಿಂದ ಎಲ್ಲಾ ಕಲ್ಮಶಗಳು, ಎಲ್ಲಾ ದುಷ್ಟಶಕ್ತಿಗಳು ನಿವಾರಣೆ ಆಗ್ತವೆ. ಸೊ ಹರಿಕೃಷ್ಣ ಮಂತ್ರ ಕೂಡ ಭಗವಂತನ ನಾಮ. ಭಗವಂತನ ಪೂರ್ಣ ನಾಮ ಅಂತಂದ್ರೆ ಕೃಷ್ಣ. ಮೋಸ್ಟ್ ಕಂಪ್ಲೀಟ್ ನೇಮ್ ಫಾರ್ ಗಾಡ್ ಇಸ್ ಕೃಷ್ಣ. ಕೃಷ್ಣ ಇಸ್ ಪೂರ್ಣ ಪುರುಷೋತ್ತಮ. ಸೊ ಕೃಷ್ಣ 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 ಅಂತ ಹೇಳ್ಬಿಟ್ರೆ ಎಲ್ಲಾ ಸಕಲ ಕಲ್ಮಶಗಳು, ಸಕಲ ದೋಷಗಳು ನಿವಾರಣೆ ಆಗ್ತವೆ. ಮತ್ತು ಅಷ್ಟೇ ಅಲ್ಲ, ಕೃಷ್ಣನಾಮ ಸ್ಮರಣೆಯಿಂದ ನಮಗೆ ಪ್ರೀತಿ ಉಂಟಾಗ್ತದೆ. ಭಗವಂತನ ಪ್ರೀತಿ, ಭಗವಂತನ ಸೇವೆ ದೊರಕುತ್ತದೆ. ಸೊಮ್ಮೆ ಹರಿದಾಸ್ ಠಾಕೂರ್ ಮತ್ತೆ ಚೈತನ್ಯ ಮಹಾಪ್ರಭು ಹರಿದಾಸ್ ಠಾಕೂರ್ ಮತ್ತೆ ಒಬ್ಬ ಪಂಡಿತರಿದ್ರು, ಗೋಪಾಲ್ ಚಕ್ರವರ್ತಿ ಅಂತ. ಅವ್ರ ಮಧ್ಯೆ ಒಂದು ಸಂವಾದ ನಡೀತಾ ಇತ್ತು. ಆಗ ಪಂಡಿತರು ಹೇಳ್ತಾರೆ, ಹರಿನಾಮದಿಂದ
ಸಿಗುವಂತಹ ಅತಿ ಉತ್ತಮವಾದಂತಹ ಲಾಭ ಅಂತಂದ್ರೆ ಮೋಕ್ಷ ಅಂತ ಹೇಳ್ತಾರೆ. ಪಾಪದ ನಾಶ ಮತ್ತೆ ಮೋಕ್ಷ ಪ್ರಾಪ್ತಿ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಇಲ್ಲ, ಮೋಕ್ಷ ಪ್ರಾಪ್ತಿ ಕೇವಲ ಒಂದು ಸೈಡ್ ಎಫೆಕ್ಟ್ ಮಾತ್ರ. ಇಟ್ ಇಸ್ ಸೈಡ್ ಎಫೆಕ್ಟ್. ಮುಖ್ಯವಾದ ಒಂದು ಲಾಭ ಏನಂತಂದ್ರೆ ಭಗವಂತನ ಪ್ರೀತಿ ಅಂತ ಹೇಳ್ತಾರೆ. ದ ಗ್ರೇಟೆಸ್ಟ್ ಗಿಫ್ಟ್ ಈಸ್ ಕೃಷ್ಣ ಕೃಷ್ಣ ಪ್ರೇಮ. ಪ್ರೀತಿ. ಆಗ ಅವ್ರು ಒಪ್ಕೊಳ್ಳೋದಿಲ್ಲ, ಪಂಡಿತರು ಒಪ್ಕೊಳ್ಳೋದಿಲ್ಲ. ಆಗ ಇಬ್ಬರ ಮಧ್ಯೆ ವಾದ ಆಗ್ತದೆ. ಆಗ ಪಂಡಿತರಿಗೆ ಸಿಟ್ಟು ಬರ್ತದೆ, ಹೇಳ್ತಾರೆ, ಒಂದ್ ವೇಳೆ ನೀನ್ ಹೇಳಿದ್ ಸುಳ್ಳಾಗಿದ್ರೆ ಹರಿದಾಸ್ ಠಾಕೂರ್ ನಿನ್ನ ಮೂಗು ಏನಾದ್ರೆ ಕೆಳಗೆ ಬೀಳಲಿ ಅಂತ ಹೇಳ್ತಾರೆ. ಆಗ ಹರಿದಾಸ್ ಠಾಕೂರ್ ಹೇಳ್ತಾರೆ, ಆಯ್ತು, ನಾನು ಹೇಳಿದ್ದು ಸತ್ಯ ಅಥವಾ ನೀವು ಹೇಳಿದ ಸತ್ಯವಾಗಿದ್ರೆ ನನ್ನ ಮೂಗು ಕತ್ತರಿಸಿ ಬೀಳಲಿ. ಒಂದ್ ವೇಳೆ ನಾನು ಹೇಳಿದ ಸತ್ಯವಾಗಿದ್ರೆ ಅದು ನಿಮ್ಗೆ ಆಗ್ಲಿ ಅಂತ ಹೇಳ್ತಾರೆ. ಅದೇ ಶಿಕ್ಷೆ. ಸೊ ಒಂದೇ ದಿನದಲ್ಲಿ ಆ ಪಂಡಿತನಿಗೆ ಕುಷ್ಠರೋಗ ಆಗ್ತದೆ. ಅವನ ಕೈಯೆಲ್ಲ ಕರಗಿತು, ಮೂಗು ಕರಗಿತು, ಕರಗಿ ಬಿದ್ದೋಯ್ತು. ಸೊ ಎಲ್ಲರಿಗೂ ಗೊತ್ತಾಯ್ತು, ಹರಿದಾಸ್ ಠಾಕೂರ್ ಮಹಾ ಸಂತರು, ಮಹಾ ಭಕ್ತರು, ಅವ್ರು ಹೇಳಿದ್ದೇ ಸರಿ. ಹರಿನಾಮದಿಂದ ಸಿಗುವಂತಹ ಅತಿ ಉತ್ತಮವಾದಂತಹ ಲಾಭ ಏನಂತಂದ್ರೆ ಭಗವಂತನ ಪ್ರೀತಿ, ಕೃಷ್ಣ ಪ್ರೇಮ. ಸೊ ಅದಕ್ಕಾಗಿ ಹರಿನಾಮವನ್ನು ನಾವು ಹರಿನಾಮ ಉಚ್ಚಾರಣೆ ಮಾಡುವಾಗ ಸ್ವಾರ್ಥಕ್ಕಾಗಿ ನಾವು ಏನು ಬೇಡಬಾರದು. ಹರಿನಾಮ ಉಚ್ಚಾರಣೆ ಮಾಡುವಾಗ ಕೇವಲ ಭಗವಂತನ ಸೇವೆ ಅಪೇಕ್ಷೆ ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ಹರಿನಾಮವನ್ನು ಕರ್ಮಕಾಂಡಿ ಮಂತ್ರ ತರ ನಾವು ತಿಳ್ಕೋಬಾರ್ದು. ಕರ್ಮಕಾಂಡ ಮಂತ್ರ ಉಚ್ಚಾರಣೆಯಿಂದ ಲಾಭವನ್ನು ಅಪೇಕ್ಷೆ ಮಾಡ್ತಾರೆ. ಬಟ್ ಇದು ಕರ್ಮಕಾಂಡ ಅಲ್ಲ. ಭಗವಂತನ ನಾಮ ಉಚ್ಚಾರಣೆ ಮಾಡಿ ಭಗವಂತನ ಪ್ರೀತಿಯನ್ನ ಪಡೆದುಕೊಳ್ಳಬೇಕು. ಸೊ 10 ನಾಮ ಅಪರಾಧದಲ್ಲಿ ಸೊ 7ನೇ ಅಪರಾಧ ನಾಮ್ನೋ ಬಲಾದ್ ಯಸ್ಯ ಹಿ ಪಾಪ ಬುದ್ಧಿ ನ ವಿದ್ಯತೆ ತಸ್ಯ ಅನರ್ಹಿ ಶುದ್ಧಿ. ಸೊ ಹರಿನಾಮದ ಬಲದ ಮೇಲೆ ನಾವು ಪಾಪವನ್ನು ಎಸಗುವುದು. ಹರಿನಾಮದಲ್ಲಿ ಎಷ್ಟು ಶಕ್ತಿ ಇದೆ, ಎಲ್ಲ ಪಾಪವನ್ನು ದೂರ ಮಾಡ್ತದೆ. ಅದಕ್ಕಾಗಿ ಒಂದು ಕಡೆ ಪಾಪವನ್ನು ಮಾಡೋಣ, ಇನ್ನೊಂದು ಕಡೆ ಹರಿನಾಮೋಚ್ಚಾರಣೆ ಮಾಡೋಣ. ಇಲ್ಲ, ಅದು ಸರಿಯಲ್ಲ, ಅದು ಮಹಾಪಾಪ. ಸೊ ಈ ರೀತಿ ಬುದ್ಧಿ ಇರುವವರು ಎಷ್ಟೇ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಮಾಡಲಿ, ಅವರು ಆ ಪಾಪದಿಂದ ಶುದ್ಧವಾಗಲು ಸಾಧ್ಯವಿಲ್ಲ. ಧರ್ಮ ವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ಸಾಮ್ಯಂ ಅಪಿ ಪ್ರಮಾದ. ಮತ್ತೆ ಹರಿನಾಮ ಜಪವನ್ನ ಧರ್ಮ ವ್ರತ ತ್ಯಾಗ ಹೂತ ಅಂದ್ರೆ ಯಜ್ಞಗಳನ್ನು ಸರ್ವ ಶುಭ ಕ್ರಿಯಾ ಸಾಮ್ಯಂ ಅದಕ್ಕೆ ಸಮಾನವಾಗಿ ಇದೆ ಅಂತ ತಿಳ್ಕೊಳ್ಳೋದು, ಅದು ಕೂಡ ಪ್ರಮಾದ, ಅದು ಕೂಡ ಒಂದು ಅಪರಾಧ. ಸೊ ಹರಿನಾಮ ಉಚ್ಚಾರಣೆಯಿಂದ ಕೇವಲ ಕೃಷ್ಣ ಪ್ರಾಪ್ತಿ ಮಾತ್ರ ಅದು ಶ್ರೇಷ್ಠವಾದ ಲಾಭ. ಬೇರೆ ಯಾವ ಕಾರಣದಿಂದಲೂ ನಾವು ಹರಿನಾಮನ ಉಚ್ಚಾರಣೆ ಮಾಡಬಾರದು. ಸೊ ಆ ರೀತಿ ಮಾಡಿದ್ರೆ ಅದು ಅಪರಾಧಯುಕ್ತ ನಾಮವಾಗ್ತದೆ, ನಾಮಾಪರಾಧ ಸ್ಥಳ. ಸೊ ನಾಮಾಪರಾಧ ಸ್ಥಳದಲ್ಲಿ ಶುದ್ಧೀಕರಣ ತುಂಬಾ ಕಡಿಮೆ. ಆದ್ರೆ ಯಾವಾಗ ಅಪರಾಧ ರಹಿತ ನಾಮ ಉಚ್ಚಾರಣೆ ಮಾಡ್ತೀವಿ, ಆಗ ಎಲ್ಲ ಪಾಪ ಕಲ್ಮಶಗಳು ನಾಶವಾಗ್ತವೆ. ನಂತರ ಕಂಟಿನ್ಯೂ ಮಾಡ್ದಂಗೆ ನಾವು ಕೃಷ್ಣ ಪ್ರೇಮವನ್ನ ಪಡೆದುಕೊಳ್ಳಬಹುದು. ಅದಕ್ಕಾಗಿ ನಾವು ಪ್ರತಿದಿನ ಜಪ ಮಾಡ್ತೀವಿ. ಅದ್ರಲ್ಲಿ ಜಪ ಮಾಡುವಾಗ ನಾವು ಒಂದು ಎಚ್ಚರಿಕೆಯಿಂದ ಮಾಡಬೇಕು. ಸೊ ಎಲ್ಲಾ ಅಪರಾಧಗಳಿಗೆ ಮೂಲ ಕಾರಣ ಇನ್ಅಟೆನ್ಷನ್. ಶ್ರುತ್ವೇಕ ನಾಮ ಮಹಾತ್ಮೆ ಯಹ ಪ್ರೀತಿ ರಹಿತ ನರ ಅಹಂ ಮಮಾದಿ ಪರಮೋ ನಾಮೋ ಅಸ್ಯ ಸ್ವಪಿ ಅಪರಾಧ ಕೃತ್. ಹರಿನಾಮದ ಮಹಾತ್ಮೆಯನ್ನು ಕೇಳಿ ಕೂಡ ಹರಿನಾಮದ ಮೇಲೆ ಪ್ರೀತಿ ಇಲ್ಲ, ನಾನು ನನ್ನದು ಅನ್ನುವ ಒಂದು ಅಹಂಕಾರವನ್ನ ಮಮಕಾರವನ್ನು ಬೆಳೆಸ್ಕೊಂಡಿದ್ದೀವಿ, ಅದು ಕೂಡ ಒಂದು ಅಪರಾಧವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಚ್ಚರಿಕೆಯಿಂದ ನಾವು ನಾಮ ಜಪವನ್ನು ಮಾಡಬೇಕು. ವಿಶೇಷವಾಗಿ always chanting in the association of saintly devotees is the only means to liquidate the nama aparadha. There is no other method. ಕೇವಲ ಶುದ್ಧ ಭಕ್ತರ ಸಾನ್ನಿಧ್ಯದಲ್ಲಿ ನಾವು ಜಪವನ್ನು ಮಾಡಿದಾಗ ಅದು ಎಲ್ಲ ಅಪರಾಧಗಳಿಂದ ಕೂಡ ತೊಳೆಯುತ್ತದೆ. ಅಪರಾಧಕ್ಕೆ ಪರಿಹಾರ ಏನು? ಹರಿನಾಮದ ಪ್ರತಿ ಅಪರಾಧ ಮಾಡಿದರೆ ಅದಕ್ಕೆ ಪರಿಹಾರ ಹರಿನಾಮವೇ. ಸೊ
ನಾಮಾಪರಾಧಯುಕ್ತಾನಾಂ ನಾಮಾನಿ ಏವ ಹಗಂತಿ ಅರ್ಹಂ. So, ನಾಮಾಪರಾಧಯುಕ್ತ. ಸೊ ಅಪರಾಧಿ ನಾಮ, ಅದಕ್ಕೆ ಪರಿಹಾರ ನಾಮಾನಿ ಏವ. ನಾಮಾಪರಾಧ ಶ್ಲೋಕ ಸಿಗ್ತಾ ಇಲ್ಲ, ಬಟ್ ಸೊ ದಟ್ ಇಸ್ ದ ಸೊಲ್ಯೂಷನ್. ಶ್ಲೋಕ ಇದೆ ನೋಡಿ. ಪದ್ಮಪುರಾಣದಲ್ಲಿ ಶ್ಲೋಕ ಇದೆ. ನಾಮಾಪರಾಧಯುಕ್ತಾನಾಂ ನಾಮಾನಿ ಏವ ವರಂತ್ಯಘಂ ಅವಿಶ್ರಾಂತಿ ಪ್ರಯುಕ್ತಾನಿ ತಾನಿ ಏವಾರ್ಥ ಕಾರಣಾನಿ ಚ. Right? Even if in the beginning one chants the Hare Krishna mantra with offenses, one will become free from such offenses by chanting again and again. Right? So ಪದೇ ಪದೇ ಜಪ ಮಾಡೋದ್ರಿಂದ ಎಲ್ಲ ಅಪರಾಧಗಳಿಂದ ನಾವು ಮುಕ್ತರಾಗ್ತೀವಿ. ಅದಕ್ಕಾಗಿ ಕಂಟಿನ್ಯೂಸ್ ಆಗಿ ಸತತವಾಗಿ ನಾಮ ಜಪ ಮಾಡ್ತಾ ಇದ್ರೆ ಅಪರಾಧದಿಂದ ಮುಕ್ತರಾಗ್ತೀವಿ. ಸೊ ಇಲ್ಲಿ ನಾರಾಯಣ ಕವಚ ದೇವತೆಗಳು ಜಪ ಮಾಡ್ತಾ ಇದ್ದಾರೆ, ಬಟ್ ಅವರ ಒಂದು ಆಸೆಯನ್ನು ನಮಗೆ ರಕ್ಷಣೆ ಸಿಗಬೇಕು ಅಂತ. ಬಟ್ ಆಕ್ಚುಲಿ ನಾರಾಯಣ ನಾಮ ಕೃಷ್ಣ ನಾಮ ಜಪದಿಂದ ಅತಿ ಶ್ರೇಷ್ಠವಾದಂತ ಲಾಭ ಭಗವಂತನ ಪ್ರೀತಿ ಸೇವೆ. ಅದು ದೇವತೆಗಳಿಗೆ ದೊರಕಲಿಲ್ಲ. ಅದೇ ನಾವು ಜಪ ಮಾಡುವಾಗ ಕೇವಲ ರಕ್ಷಣೆಗಾಗಿ ಅಲ್ಲ, ಭಗವಂತನ ಪ್ರೀತಿ ಸೇವೆಗಾಗಿ, ಭಕ್ತಿ ಸೇವೆಗಾಗಿ ನಾವು ಬೇಡ್ಕೋಬೇಕು. ಅದು ಅತಿ ಉತ್ತಮವಾದಂತ ಒಂದು ಲಾಭ. ಅದರಲ್ಲಿ ರಕ್ಷಣೆ ಕೂಡ ಸೈಡ್ ಎಫೆಕ್ಟ್ ಆಗಿದೆ. ಭಗವಂತ ರಕ್ಷಣೆ ಕೊಡ್ತಾ ಇದ್ದಾನೆ, ಮತ್ತೆ ಮುಂದೆ ಕೂಡ ಕೊಡ್ತಾನೆ. ನಾವು ಅವನ ಪ್ರೀತಿ ಸೇವೆ ಮಾತ್ರ, ಪ್ರೀತಿಪೂರ್ವಕ ಸೇವೆಯನ್ನು ಮಾತ್ರ ಬಯಸಬೇಕು. ಸೊ ಇದನ್ನ ನಾರಾಯಣ ಕವಚ ಜಪ ಮಾಡಿದ ಮೇಲೆ ಇಂದ್ರನು ಬಲಶಾಲಿಯಾದನು, ಶಕ್ತಿಶಾಲಿಯಾದನು. ಸೊ ನಂತರ ಅವನು ಇಂದ್ರನು 3 ಲೋಕಗಳ ಐಶ್ವರ್ಯವನ್ನ ಪಡೆದುಕೊಂಡು ಬಿಟ್ಟ, ಮತ್ತೆ ಎಲ್ಲ ಐಶ್ವರ್ಯವನ್ನ ಭೋಗಿಸುತ್ತಾ ಇದ್ದ. ಒಂದು ದಿನ ಇಂದ್ರನು ವೃತ್ರಾಸುರರನ್ನ ಮೀಟ್ ಆಗ್ತಾನೆ. ಆಗ ಇನ್ನೊಂದು ಅಪರಾಧ ಸಿಗುತ್ತಾನೆ. ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಇವತ್ತಿನ ವಿಷಯ ವೃತ್ರಾಸುರನು ಗೋಚರನಾದದ್ದು, ಅಪಿಯರೆನ್ಸ್ ಆಫ್ ವೃತ್ರಾಸುರ. ಸೊ ಪ್ರಥಮ 10 ಶ್ಲೋಕಗಳು ಇಂದ್ರನು ವಿಶ್ವರೂಪನನ್ನು ಕೊಂದು ಅವನ ಪಾಪದ ಪ್ರತಿಕ್ರಿಯೆಗಳನ್ನು ವಿತರಿಸುತ್ತಾನೆ. ವಿಶ್ವರೂಪ ಗುರುಗಳನ್ನೇ ಕೊಂದು ಬಿಟ್ಟ. ಯಾಕೆ ಅಂತ ಇವತ್ತು ನಾವು ಕೇಳೋಣ. ಮತ್ತೆ 11ರಿಂದ 20 ಶ್ಲೋಕದಲ್ಲಿ ವೃತ್ರಾಸುರನ ಜನ್ಮ ಮತ್ತು ದೇವತೆಗಳು ಅವನ ಮೇಲೆ ದಾಳಿ ಮಾಡುತ್ತಾರೆ. ಸೊ ಅದರ ಬಗ್ಗೆ ವರ್ಣನೆ ಇದೆ. ನಂತರ ಭಗವಂತನ ರಕ್ಷಣೆಗಾಗಿ ದೇವತೆಗಳಿಂದ ಪ್ರಾರ್ಥನೆಗಳು. ಸೊ ಅದು 10 ಶ್ಲೋಕಗಳಲ್ಲಿ. ನಂತರ ಭಗವಂತನ ದರ್ಶನದ ನಂತರ ದೇವತೆಗಳ ಪ್ರಾರ್ಥನೆಗಳು. ಸೊ 21ರಿಂದ 45 ಶ್ಲೋಕ, ಸುಮಾರು 25 ಶ್ಲೋಕಗಳಲ್ಲಿ ದೇವತೆಗಳು ಮತ್ತೆ ರಕ್ಷಣೆಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಭಗವಂತ ದೇವತೆಗಳಿಗೆ ಉಪದೇಶಿಸುತ್ತಾನೆ ಕೊನೆ 10 ಶ್ಲೋಕಗಳು. ಸೊ ಇವತ್ತು ನಾವು ಫಸ್ಟ್ 20 ಶ್ಲೋಕಸ್ ಚರ್ಚೆ ಮಾಡೋಣ. 21 to 45 ನಾನು ಸಮರೈಸ್ ಮಾಡ್ತೇನೆ. ಅದನ್ನ ನೀವು ಹೋಮ್ವರ್ಕ್ ಆಗಿ ಓದ್ಕೊಳ್ಳಿ. ನಂತರ ಲಾಸ್ಟ್ ಪಾರ್ಟ್ ಅನ್ನು ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿಯಷ್ಟಕ್ಕೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀಶುಕೋವಾಚ ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿ ತ್ರೀಣಿ ಭಾರತ ಸೋಮಪೀಠಂ ಸುರಾಪೀಠಂ ನಾದಂ ಇತಿ ಸುಶ್ರುಮಾ. ಭಾನುಕುಮಾರಿ ಮಾತೆ ಹರಿಕೃಷ್ಣ ಪ್ರಭುಜಿ ದಂಡೋತ್ ಪ್ರಣಾಮ್. ಶುಕ ಮುನಿಗಳು ನುಡಿದರು, ದೇವತೆಗಳು ಪುರೋಹಿತನಾಗಿದ್ದ ವಿಶ್ವರೂಪನಿಗೆ 3 ತಲೆಗಳಿದ್ದವು.
ಒಂದರಿಂದ ಸೋಮರಸವನ್ನು ಕುಡಿಯುತ್ತಿದ್ದ, ಇನ್ನೊಂದರಿಂದ ದ್ರಾಕ್ಷಾರಸವನ್ನು ಕುಡಿಯುತ್ತಿದ್ದ, ಮೂರನೆಯದರಿಂದ ಆಹಾರ ಸೇವಿಸುತ್ತಿದ್ದ. ಪರೀಕ್ಷಿತ್ ಮಹಾರಾಜನೇ, ನಾನು ಆಚಾರ್ಯರಿಂದ ಹಾಗೆಂದು ಕೇಳಿದ್ದೇನೆ. ಹರೇ ಕೃಷ್ಣ ಪ್ರಭುಜಿ. ಸೊ ಇತಿ ಶುಶ್ರೂಮ ಸುಬ್ರಹ್ಮಣ್ಯ ಹೇಳ್ತಾ, ನಾನು ಈ ರೀತಿ ಕೇಳಿದ್ದೇನೆ. ಇವರು ನೋಡ್ಲಿಲ್ಲ ವಿಶ್ವರೂಪನನ್ನ, ಬಟ್ ಕೇಳಿದ್ದಾರೆ ಈ ರೀತಿ. ಹಾಗೆ ನಾವು ಕೂಡ ಏನಾದ್ರು ಹೇಳುವಾಗ ನಾವು ಈ ರೀತಿನೇ ಹೇಳ್ಬೇಕು. ನಾನು ಗುರುಗಳನ್ನು ಕೇಳಿದ್ದೇನೆ, ಪುಸ್ತಕದಲ್ಲಿ ಓದಿದ್ದೇನೆ. ಸೊ ನಮ್ಮ ಸ್ವಂತ ಊಹೆಯನ್ನು ನಾವು ಹೇಳಕ್ ಹೋಗ್ಬಾರ್ದು. ಸೊ ನಾವೇನ್ ಕೇಳಿದ್ದೇವೆ ಅದನ್ನೇ ರಿಪೀಟ್ ಮಾಡಬೇಕು. ಸೊ ವಿಶ್ವರೂಪನಿಗೆ 3 ತಲೆಗಳಿತ್ತು. ಸೊ ಒಂದು ತಲೆಯಿಂದ, ಒಂದು ಬಾಯಿಯಿಂದ ಸೋಮರಸವನ್ನು ಕುಡಿತಿದ್ರು. ಇದು ಚಂದ್ರಲೋಕದಲ್ಲಿ ಸಿಗುವಂತ ಒಂದು ಪಾನೀಯ. ಹೇಗೆ ಇಲ್ಲಿ ನಾವು ನಿಂಬು ಪಾನೀಯ ಅಥವಾ ಕೋಕಂ ಪಾನೀಯ ಕುಡಿದೀವಿ, ಅದೇ ರೀತಿ ಒಂದೊಂದು ಪಾನೀಯ ಅದು. ಅದರಿಂದ ಶಕ್ತಿ ಮತ್ತೆ ತೇಜಸ್ಸು ವರ್ಧನ ಆಗ್ತದೆ. ಅದು ಸೋಮಪಾನ, ಸುರಾಪೀಠ, ದ್ರಾಕ್ಷರಸದಿಂದ ಅದರಿಂದ ಮತ್ತೆ ಇನ್ನೊಂದು ಮುಖದಿಂದ ಆಹಾರವನ್ನು ಸೇವಿಸುತ್ತಿದ್ರು. ಸೊ 3 ತಲೆಗಳಿತ್ತು ಅವ್ರಿಗೆ. ಸ ವೈ ಬರ್ಹಿಷಿ ದೇವೇಭ್ಯೋ ಭಾಗಂ ಪ್ರತ್ಯಕ್ಷಮುಚ್ಚಕೈ ಅದದದ್ ಯಸ್ಯ ಪಿತರೋ ದೇವಾಃ ಸಪ್ರಶ್ರಯಂ ನೃಪಾಃ. ಮಾತಾಜಿ, ಓಕೆ, ಜಯಮತಿ ರಾಧಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹೇ ಪರೀಕ್ಷಿತ ಮಹಾರಾಜನೇ, ದೇವತೆಗಳು ವಿಶ್ವರೂಪನಿಗೆ ಅವನ ತಂದೆಯ ಕಡೆಯಿಂದ ಸಂಬಂಧಿಕರು. ಆದುದರಿಂದ ಅವನು ಇಂದ್ರಾಯ ಇದಂ ಸ್ವಾಹ, ಇದು ರಾಜ ಇಂದ್ರನಿಗೆ, ಇದಂ ಅಗ್ನಿಯೇ, ಇದು ಅಗ್ನಿದೇವನಿಗೆ ಇತ್ಯಾದಿಯಾಗಿ ಮಂತ್ರೋಚ್ಚಾರಣೆ ಮಾಡುತ್ತಾ ಪ್ರತ್ಯಕ್ಷವಾಗಿ ಹೋಮಾಗ್ನಿಯಲ್ಲಿ ಅಜ್ಯದ ಹವಿಸ್ಸನ್ನು ಅರ್ಪಿಸಿದನು. ಅವನು ಈ ಮಂತ್ರಗಳನ್ನು ಗಂಭೀರ ಸ್ವರದಲ್ಲಿ ಉಚ್ಚರಿಸುತ್ತಾ ಪ್ರತಿಯೊಬ್ಬ ದೇವತೆಗೂ ಅವರವರ ಸೂಕ್ಷ್ಮ ಪಾಲನ್ನು ಅರ್ಪಿಸಿದನು. ಧನ್ಯವಾದ ಪ್ರಭು. ಹರೇ ಕೃಷ್ಣ. ಸೊ ಇಂದ್ರರು ದೇವತೆಗಳು ವಿಶ್ವರೂಪನ ಪಿತೃರು, ಅಂದ್ರೆ ತಂದೆ ತರ. ಯಾಕಂದ್ರೆ ಕಶ್ಯಪ ಮತ್ತೆ ಅದಿತಿಯ ಮಗ ತ್ವಷ್ಟನ ಮದುವೆ ಆಯಿತು ರಚನಾ ಜೊತೆ. ರಚನಾ ದಾನವರ ಮಗಳು. ಸೊ ಈ ಒಂದು ಸಂಯೋಗದಿಂದ ಮಗ ಹುಟ್ಟಿದ ವಿಶ್ವರೂಪ. ಸೊ ವಿಶ್ವರೂಪನಿಗೆ ಕನೆಕ್ಷನ್ ಇತ್ತು, ದೇವತೆಗಳ ಕನೆಕ್ಷನ್ ಇದೆ, ಅಸುರರ ಕನೆಕ್ಷನ್ ಕೂಡ ಇದೆ. ಸೊ ದೇವತೆಗಳು ತನ್ನ ಪಿತೃರಾದ ಕಾರಣ ಉಚ್ಚ ಸ್ವರದಲ್ಲಿ ಎಲ್ಲರೂ ಗೊತ್ತಾಗುವ ಹಾಗೆ ಅವರು ಆಹುತಿಯನ್ನು ನೀಡ್ತಾ ಇದ್ರು. ಮತ್ತೆ ಅಸುರರಿಗೆ, ದಾನವರಿಗೆ ಅವರು ಆಹುತಿ ನೀಡುವಾಗ ಅವರು ಜೋರಾಗಿ ಹೇಳ್ತಾ ಇರಲಿಲ್ಲ, ಏನಂತಾರೆ, ಸಣ್ಣ ಧ್ವನಿಯಲ್ಲಿ ಅವರು ಇವರಿಗೆ, ಅಸುರರಿಗೆ ಆಹುತಿಯನ್ನು ನೀಡ್ತಾ ಇದ್ರು. ನೆಕ್ಸ್ಟ್ ಶ್ಲೋಕ. ಸ ಏವ ಹಿ ದದೋ ಭಾಗಂ ಪರೋಕ್ಷಂ ಅಸುರಾನ್ ಪ್ರತಿ ಯಜಮಾನೋ ಅವಹದ್ ಭಾಗಂ ಮಾತ್ರ ಸ್ನೇಹ ವಶಾನುಗಃ. ಓಕೆ, ರೇಣುಕಾ, ಯಾರದು? ರೇಣುಕಾ ಮಾತಾಜಿ. ಯಾರು ಕೈ ಎತ್ತಿದ್ದಾರೆ ಅವ್ರಿಗೆ ಕೇಳ್ತಾ ಇದ್ದೀನಿ ನಾನು, ಹ್ಯಾಂಡ್ ರೈಸ್ ಮಾಡಿದವರು, ನಂತರ ಬೇರೆಯವರಿಗೆ. ಎಸ್ ಮೇಡಮ್. ಹರೇ ಕೃಷ್ಣ ಗುರು. ಹೀಗೆ ಯಜ್ಞದಲ್ಲಿ ದೇವತೆಗಳ ಹೆಸರಿನಲ್ಲಿ ಹವಿಸ್ಸನ್ನು ಅಗ್ನಿಯಲ್ಲಿ ಅರ್ಪಿಸುತ್ತಿದ್ದ. ಆದರೆ ಅಸುರರು ಅವನಿಗೆ ತಾಯಿಯ ಕಡೆ ಸಂಬಂಧವಾದ್ದರಿಂದ ದೇವತೆಗಳಿಗೆ ಕಾಣಿಸದಂತೆ ಅಸುರರಿಗೂ ಆಹುತಿಯನ್ನು ಅರ್ಪಿಸುತ್ತಿದ್ದ. ಹರೇ ಕೃಷ್ಣ. ಪರೋಕ್ಷವಾಗಿ, ಯಾರು ಗೊತ್ತಾಗದ ಹಾಗೆ. ಸೊ ಪರೋಕ್ಷವಾಗಿ ಅವರು ಆಹುತಿಯನ್ನು ನೀಡ್ತಾ ಇದ್ರು. ಯಾಕಂದ್ರೆ ಪಿತೃ ಪಕ್ಷ ಮತ್ತೆ ಮಾತೃ ವಂಶ. ಸೊ ಇಬ್ಬರ ಪ್ರತಿ ಅವರ ಕರ್ತವ್ಯ ಇತ್ತು. ಸೊ ಇಬ್ಬರಿಗೂ ಕೂಡ ಅವರು ಆಹುತಿಯನ್ನು ಅರ್ಪಿಸುತ್ತಿದ್ರು. ಇದು ಇಂದ್ರನೇ ಗೊತ್ತಾಯ್ತು. ತದ್ದೇವ ಹೇಳನಂ ತಸ್ಯ ಧರ್ಮಾಲೀಕಂ ಸುರೇಶ್ವರಃ ಆಲಕ್ಷ್ಯ ತರಸಾ ಭೀತಸ್ ತತ್ಶೀರ್ಷಾಣಿ ಅಚ್ಛಿನ ದೃಶಾ. ಎಸ್, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಯಶೋಧ ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಎಸ್.
ಪ್ರಭು ಎಷ್ಟನೇದು ಶ್ಲೋಕ? 4. ಸಾರಿ. ಅನುವಾದ ಜೈ ಶ್ರೀಲ ಪ್ರಭುಪಾದ್. ಅಸುರರ ಪರವಾಗಿ ಆಹುತಿಯನ್ನು ಅರ್ಪಿಸುತ್ತಾ ವಿಶ್ವರೂಪನು ರಹಸ್ಯವಾಗಿ ದೇವತೆಗಳಿಗೆ ವಂಚನೆ ಮಾಡುವುದನ್ನು ಒಂದು ಸಲ ಸ್ವರ್ಗಾಧಿಪತಿಯಾದ ಇಂದ್ರಿಯನು ತಿಳಿದು ಬಿಟ್ಟ. ಅಸುರರಿಂದ ತಾನು ಸೋತು ಹೋಗುತ್ತೇನೆಂದು ಅವನಿಗೆ ಅತೀವ ಭಯವಾಯಿತು. ಅವನು ಅಪಾರ ಕೋಪದಿಂದ ವಿಶ್ವರೂಪನ 3 ತಲೆಯನ್ನು ಅವನ ಭುಜದಿಂದ ಕಡಿದುರುಳಿಸಿದ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ಇಂದ್ರನಿಗೆ ಕೋಪ ಉಂಟಾಯಿತು. ಆ ಕೋಪವನ್ನು ತಡೆದುಕೊಳ್ಳಲಾಗದೆ ವಿಶ್ವರೂಪನ ತಲೆಯನ್ನ ಕೆಳಗುರುಳಿಸಿದ. ಮತ್ತೆ ಪಾಪ. ಸೊ ಫಸ್ಟ್ ಪಾಪ ಮಾಡಿದ್ದು ಯಾವಾಗ? ಗುರುಗಳ ಪ್ರತಿ ಅಪರಾಧವನ್ನ, ಗುರುಗಳನ್ನು ನಿರ್ಲಕ್ಷ್ಯ ಮಾಡಿರೋದು, ಇಗ್ನೋರಿಂಗ್ ದ ಗುರು. ಎರಡನೇದು, ಈಗ ವಿಶ್ವರೂಪನನ್ನು ಕೊಂದದ್ದು, ಬ್ರಹ್ಮಹತ್ಯೆ ಪಾಪ, ಮಹಾಪಾಪವನ್ನು ಮಾಡಿದ. ಈಗ ನೆಕ್ಸ್ಟ್ ಬರ್ತದೆ ಇನ್ನೊಂದು ಪಾಪ, ಅದು ವೃತ್ರಾಸುರನ ವಧ. ಅದು ಕೂಡ ಇನ್ನೊಂದು ಪಾಪ ಆಗ್ತದೆ. ಸೊ ಈ ರೀತಿ ಪಾಪಗಳನ್ನ ಮಾಡ್ತಾ ಇದ್ದಾನೆ. ಸೊ 3 ತಲೆಗಳು, ಕಪಿಂಜಲ, ಕಲವಿಂಕ ಮತ್ತಿತ್ತಿರಿ, ಆ 3 ತಲೆಗಳು 3 ಪಕ್ಷಿಗಳಾಗಿ ಪರಿವರ್ತನೆ ಆಗ್ತವೆ. ಸೋಮಪೀತಂ ತು ಯತ್ತಸ್ಯ ಶಿರ ಆಸೀತ್ ಕಪಿಂಜಲಃ, ಕಲವಿಂಕಃ ಸುರಾಪೀಠಂ, ಅನ್ನಾದಂ ಯತ್ಸತಿತ್ತಿರಿ. ವಿಜಯಗೌಡ ಮಾತಾಡಿ. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್. ಅನುವಾದ. ಬಳಿಕ ಸೋಮರಸ ಪಾನ ಮಾಡುತ್ತಿದ್ದ ತಲೆಯು ಕಪಿಂಜಲವಾಗಿ ರೂಪಾಂತರ ಹೊಂದಿತು. ಅದೇ ಪ್ರಕಾರವಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಿದ್ದ ತಲೆಯು ಕಲವಿಂಕವಾಗಿ ಗುಬ್ಬಚ್ಚಿ ರೂಪಾಂತರ ಹೊಂದಿತು. ಆಹಾರ ಸೇವನೆ ಮಾಡುತ್ತಿದ್ದ ತಲೆಯು ತಿತ್ತಿರಿ ಪಕ್ಷಿಯಾಯಿತು. ಹರೇ ಕೃಷ್ಣ ಪ್ರಭು. ದಂಡವತ್ ಪ್ರಣಾಮ್. ಬ್ರಹ್ಮಹತ್ಯಾಮಂಜಲಿನಾ ಜಗ್ರಾಹ ಯದಪೀಶ್ವರಃ, ಸಂವತ್ಸರಾಂತೆ ತದಘಂ ಭೂತಾನಾಂ ಸ ವಿಶುದ್ಧಯೇ, ಭೂಮಿ ಅಂಬೋ ದ್ರುಮಾ ಯೋಷಿಭ್ಯಾ ಚತುರ್ಧಾ ವ್ಯಬಧದ್ ಹರಿಃ. ಹಾಗೆ ಇಂದ್ರ 1 ವರ್ಷ ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಹಂಚ್ತಾನೆ. ಕೃಷ್ಣಮೂರ್ತಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ ಪ್ರಭುಜಿ. ಬ್ರಹ್ಮಹತ್ಯಾ ದೋಷ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮಹತ್ಯಾ ದೋಷದಿಂದ ಬರುವ ಪಾಪದ ಪ್ರತಿಕ್ರಿಯೆಗಳನ್ನು ನಿಷ್ಕ್ರಿಯಗೊಳಿಸುವಷ್ಟು ಶಕ್ತಿ ಇಂದ್ರನಿಗೆ ಇತ್ತು. ಆದರೂ ಕೂಡ ಪಶ್ಚಾತ್ತಾಪದಿಂದ ಈ ಪಾಪದ ಹೊರೆಯನ್ನು ಕೈ ಜೋಡಿಸಿ ಅಂಗೀಕರಿಸಿದ. ಹೀಗೆ ಅವನು 1 ವರ್ಷ ಕಾಲ ದುಃಖವನ್ನು ಅನುಭವಿಸಿದ. ಅನಂತರ ತನ್ನನ್ನು ಶುದ್ಧೀಕರಿಸಿಕೊಳ್ಳಲು ಹತ್ಯೆಯಿಂದ ಬಂದ ಪಾಪದ ಫಲವನ್ನು ಭೂಮಿ, ನೀರು, ಮರಗಳು ಮತ್ತು ಸ್ತ್ರೀಯರಿಗೆ ಹಂಚಿದನು. ಹರೇ ಕೃಷ್ಣ ಪ್ರಭು. ಸೊ ಒಳ್ಳೆ ವ್ಯಕ್ತಿ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪ ಪಡುವುದು ಅದು ಒಂದು ಒಳ್ಳೆ ಜನರಲ್ಲಿ ತಪ್ಪು ಮಾಡ್ತಾರೆ. ಕೆಲವೊಮ್ಮೆ ಒಳ್ಳೆಯವರಿಂದಲೂ ಕೆಲವೊಮ್ಮೆ ತಪ್ಪಾಗ್ತದೆ. ಆದ್ರೆ ಒಳ್ಳೆಯವರು ಏನ್ ಮಾಡ್ತಾರೆ, ಅವರು ಪಶ್ಚಾತ್ತಾಪ ಪಡ್ತಾರೆ. ಸೊ ಪಶ್ಚಾತ್ತಾಪ ಪಡುವುದು ತುಂಬಾ ಒಳ್ಳೆಯವರ ಒಂದು ಗುಣವಾಗಿದೆ. ಉದಾಹರಣೆಗೆ ಪರೀಕ್ಷಿತ ಮಹಾರಾಜ ವಿವಶವಾಗಿ ತಪ್ಪು ಮಾಡಿದ. ಏನ್ ತಪ್ಪು ಮಾಡಿದ? ಋಷಿಗಳ ತಲೆ ಮೇಲೆ ಕೊರಳಲ್ಲಿ ಅವರು ಸತ್ತ ಹಾವನ್ನು ಹಾಕಿದರು. ಸೊ ಅದು ತಪ್ಪು. ಬಟ್ ಅವರಿಗೆ ಗೊತ್ತಾಯ್ತು ಇದು ನಾನು ಮಾಡಿದ ತಪ್ಪು ಅಂತ. ಸ್ವಲ್ಪ ಪಶ್ಚಾತ್ತಾಪ ಪಟ್ಟರು. ಏನೇ ರಿಯಾಕ್ಷನ್ ಇಲ್ಲ, ಅದು ಬರಲಿ, ನನಗೆ ಶಿಕ್ಷೆ ಸಿಗಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ರು ಪರೀಕ್ಷಿತ್ ಮಾಡಿದ್ರು. ಅದೇ ರೀತಿ ಇಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಇಂದ್ರ ಅವರು ದೇವತೆಗಳ ರಾಜ. ಸೊ ಗುರುಗಳ ಪ್ರತಿ ಅಪರಾಧ ಮಾಡಿದಾಗ, ಬೃಹಸ್ಪತಿ ಮಾಡಿ ಅಪರಾಧ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು. ತಕ್ಷಣ ಅವರು ಹುಡುಕಕ್ ಹೋದ್ರು, ಕ್ಷಮೆ ಕಡೆ ಗುರುಗಳು ಸಿಗ್ಲಿಲ್ಲ. ನಂತರ ವಿಶ್ವರೂಪನನ್ನ ಬಂದಾಗ ಮತ್ತೆ ಪಶ್ಚಾತ್ತಾಪ ಆಯ್ತು ಅವ್ರ ಮನಸ್ಸಲ್ಲಿ. ಮತ್ತೆ ಅವರು ಕ್ಷಮೆ ಕೆಳಗೆ ಹೋಗ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಈ ರೀತಿ ಸೊ ಒಳ್ಳೆತನೂ ಇದೆ ಇಂದ್ರನಲ್ಲಿ. ಇವರು ಸ್ವಲ್ಪ ತಪ್ಪು ಮಾಡುವ ಪ್ರವೃತ್ತಿ ಕೂಡ ಇದೆ. ಆದ್ರೆ ತಪ್ಪು ಮಾಡುವ ಪ್ರವೃತ್ತಿಯನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು, ಒಳ್ಳೆದನ್ನ ಬೆಳೆಸ್ತಾ ಹೋಗ್ಬೇಕು. ಮತ್ತೆ ತಪ್ಪು ಆಗದೇ ಇರೋ ಹಾಗೆ ನೋಡ್ಕೋಬೇಕು. ಸೊ ಅದಕ್ಕೆ ಕೆಲವೊಮ್ಮೆ ಭಕ್ತರಿಂದಲೂ ತಪ್ಪಾಗುತ್ತೆ.
ಆದರೆ ತಕ್ಷಣ ಗೊತ್ತಾದ್ಮೇಲೆ ಪಶ್ಚಾತ್ತಾಪ ಪಟ್ಟು ಅದರಿಂದ ಹೇಗೆ ಮುಕ್ತರಾಗಬೇಕು ಅನ್ನುವ ದಾರಿಯನ್ನು ಹುಡುಕ್ಬೇಕು. ಸೊ ಅರಿತು ತಪ್ಪನ್ನ ಮಾಡಬಾರ್ದು. ಅರಿಯದೆ ತಪ್ಪನ್ನ ಮಾಡಿದಾಗೆ ಭಗವಂತ ಕ್ಷಮಿಸ್ತಾನೆ. ಆಗ ಭಕ್ತ ಕೂಡ ಪಶ್ಚಾತ್ತಾಪ ಪಟ್ಟು ಅದರಿಂದ ಹೊರಬರುವ ದಾರಿಯನ್ನು ಹುಡುಕ್ತಾನೆ. ಇಲ್ಲಿ ಇಂದ್ರ 1 ವರ್ಷದ ಕಾಲ ಸಂವತ್ಸರಾಂತೆ ತದಗಂ ಭೂತಾನಾಂ ಚ ವಿಶುದ್ಧೇ, ರೈಟ್. ಸೊ 1 ವರ್ಷದ ಕಾಲ ಅವರು ತೀವ್ರವಾದ ಒಂದು ಪಶ್ಚಾತ್ತಾಪವನ್ನು ಪಡ್ತಾರೆ. ನಂತರ ಆ ಪಾಪದಿಂದ ಮುಕ್ತರಾಗೋದಿಕ್ಕೆ ತನ್ನ ಪಾಪವನ್ನ ಎಲ್ಲರಿಗೂ 4 ಜನರಿಗೆ ಹಂಚ್ತಾನೆ. ಭೂಮಿ, ನೀರು, ಮರಗಳು ಮತ್ತು ಸ್ತ್ರೀಯರಿಗೆ ಹಂಚ್ತಾನೆ. ಯಾಕಂದ್ರೆ ಪಾಪ 4 ದೇಹದಲ್ಲಿ ಪಂಚಮಹಾಭೂತಗಳಿವೆ: ಅರ್ತ್, ವಾಟರ್, ಫೈರ್, ಏರ್, ಈಥರ್. ಸೊ ಭೂಮಿ, ನೀರು, ವಾಯು, ಅಗ್ನಿ, ಇವು 4, ಮತ್ತೆ ಈಥರ್, ಸ್ಪೇಸ್, 5 ಪಂಚಮಹಾಭೂತಗಳು. ಬಟ್ 4 ಭಾಗವನ್ನ ಎಲ್ಲರಿಗೂ ಹಂಚಿಬಿಟ್ಟ. ಆದ್ರೆ 5ನೇ ಭಾಗ ಏನಿದೆ ಅದು ಈಥರಲ್ಲಿ ಏನಿದೆ, ರೈಟ್. ಖಮ್ ಅಂದ್ರೆ ಆಕಾಶದಲ್ಲಿ ಏನಿದೆ, ಅದು ನಿವಾರಣೆ ಆಗಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಭೂಮಿ, ನೀರು, ಅಗ್ನಿ ಮತ್ತೆ ವಾಯುಲಿರುವಂತಹ ಪಾಪ ಅದು ಕಳ್ಕೊಂಡ್ಬಿಟ್ಟ. ಆದ್ರೆ ಆಕಾಶದಲ್ಲಿರುವಂತಹ ಪಾಪವನ್ನು ತೊಡೆಯಲು ಸಾಧ್ಯವಾಗಲಿಲ್ಲ. ಸೊ ಅದು ಬೀಜ ರೂಪದಲ್ಲಿ ಆ ಪಾಪ ಮಾಡೋ ಪ್ರವೃತ್ತಿಯು ಇತ್ತು ಅವನ ಹೃದಯದಲ್ಲಿ, ಅಂತಃಕರಣದಲ್ಲಿ. ಅದಕ್ಕೆ ಆ ಪಾಪ ಮಾಡೋ ಪ್ರವೃತ್ತಿ ಬೆಳೀತಾ ಇತ್ತು. ಅದು ಬೆಳೆದು ಮುಂದೆ ವೃತ್ರಾಸುರನನ್ನು ಕೊಲ್ಲುವ ಒಂದು ಏನಂತಾರೆ ಅದು ಬೀಜ ಮೊಳಕೆ ಹೊಡಿತು. ಅದು ವೃತ್ರಾಸುರನ್ ಕೊಲ್ಲುವ ಪಾಪದ ರೂಪದಲ್ಲಿ ಪರಿವರ್ತನೆ ಮಾಡಿತು. ಅದು ವಿಶ್ವನಾಥ ಚಕ್ರ ಠಾಕೂರ್ ಇಲ್ಲಿ ಹೇಳ್ತಾರೆ. The intensity of the reaction lessened after a year of repentance while he remained with bad reputation. ಇಂದ್ರನ ರೆಪ್ಯುಟೇಷನ್ ಕೆಟ್ಟೋಯ್ತು, ಪಾಪವನ್ನು ಮಾಡಿದ್ದ. ಅದಕ್ಕೆ ಅವರ ಪಾಪದ ಒಂದು ಭಾರ ಕಮ್ಮಿ ಆಯಿತು. ನಂತರ ಆಫ್ಟರ್ ದಟ್ ಟು ಪ್ಯೂರಿಫೈ ದ earth, water, air and fire elements in his body which had become impure by sinful action, he divided this into 4 parts. 4 ಭಾಗದಲ್ಲಿ ಪಾಪವನ್ನು ವಿಂಗಡಣೆ ಮಾಡಿದ. Since ether cannot become impure, he purified only 4 elements and thus divided his sin into only 4 parts. ಸೊ ಒಂದು ಆಕಾಶ ಏನಿದೆ ಅದು ಎಂದು ಅಪವಿತ್ರವಾಗೋದಿಲ್ಲ, ಯಾವಾಗಲೂ ಅದು ಶುದ್ಧವಾಗಿರ್ತದೆ ಆಕಾಶ. ಅದಕ್ಕೆ ಈಗ 4 ಭಾಗದಲ್ಲಿರುವಂತಹ ಪಾಪವನ್ನ ವಿಂಗಡಣೆ ಮಾಡಿದ. ಬಟ್ ಬಿಕಾಸ್ ಆಫ್ ದಿಸ್ ಸಿನ್ ಇನ್ ಹಿಸ್ ಅಂತಃಕರಣ ರಿಮೈನ್ಡ್ ಇನ್ ಸೆಟಲ್ಡ್ ಫಾರ್ಮ್. ಸೂಕ್ಷ್ಮ ರೂಪದಲ್ಲಿ ಅಂತಃಕರಣದಲ್ಲಿ ಆ ಪಾಪದ ಪ್ರವೃತ್ತಿ ಇತ್ತು. ದಟ್ ಸೀಡ್ ಫ್ರುಕ್ಟಿಫೈಡ್ ಇನ್ ದ ಫಾರ್ಮ್ ಆಫ್ ಕಿಲಿಂಗ ಬ್ರಾಹ್ಮಣ ಅಗೇನ್ ವೃತ್ರಾಸುರ. ಆ ಪಾಪ ಪ್ರವೃತ್ತಿ ಮತ್ತೆ ಮೊಳಕೆ ಹೊಡಿತು. ಯಾವ ರೂಪದಲ್ಲಿ? ವೃತ್ರಾಸುರನ ಕೊಲ್ಲುವ ರೂಪದಲ್ಲಿ. ಸೊ ಅದಕ್ಕಾಗಿ ಪಾಪ ಮಾಡೋದ್ರಿಂದ ಏನು ತಪ್ಪು ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ. ಸಣ್ಣ ತಪ್ಪಾಯ್ತು, ಏನ್ ಪ್ರಾಬ್ಲಮ್ ಇಲ್ಲ. ಪಾಪ ಮಾಡೋದ್ರಿಂದ ಏನಾಗ್ತದೆ? ಆ ಪ್ರವೃತ್ತಿ ಒಂದು ಬೀಜದ ರೂಪ ತಾಳ್ತದೆ. ಆ ಪಾಪ ಮಾಡೋ ಪ್ರವೃತ್ತಿ ಹೃದಯದ ಅಂತಃಕರಣದಲ್ಲಿ ಸೂಕ್ಷ್ಮ ರೂಪದಲ್ಲಿ ಕೂತ್ಕೊಂಡಿರ್ತದೆ. ಪಶ್ಚಾತ್ತಾಪ ಪಟ್ಟರೂ ಕೂಡ ಆ ಒಂದು ಸೂಕ್ಷ್ಮ ರೂಪದಲ್ಲಿ, ಬೀಜ ರೂಪದಲ್ಲಿ ಇರುವಂತಹ ಪಾಪ ಅದು ತೊಳೆಯೋದಿಲ್ಲ, ತೊಳೆದು ಹೋಗೋದಿಲ್ಲ. ಅದಕ್ಕೆ ಅವಕಾಶ ಸಿಕ್ಕಾಗ ಅದು ಮೊಳಕೆ ಹೊಡಿತದೆ. ಸುಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ಏನು ಪಾಪದ ಬೀಜಗಳೇನಿವೆ ಅವು ಅವಕಾಶ ಸಿಕ್ಕಾಗ ಮೊಳಕೆ ಹೊಡಿತವೆ. ಸೊ ಮೊರಾಲಿಟಿ ಇಸ್ ಲ್ಯಾಕ್ ಆಫ್ ಆಪರ್ಚುನಿಟಿ. ಕಳ್ಳನಿಗೆ ಕಳ್ತನ ಮಾಡೋ ಅವಕಾಶನೇ ಸಿಗ್ತಾ ಇರ್ಲಿಲ್ಲ. ಸೊ ಒಳ್ಳೆ ಚೆನ್ನಾಗಿ ಇದ್ದ, ಒಳ್ಳೆ ಸಜ್ಜನರಾಗಿದ್ದ. ಹಾಗೆ ಯಾವಾಗ ಕಳ್ತನ ಮಾಡೋ ಅವಕಾಶ ಸಿಕ್ಕಿತು, ಕಳ್ತನ ಮಾಡಿದ. ಸೊ ಮೊರಾಲಿಟಿ ಈಸ್ ಎ ಲ್ಯಾಕ್ ಆಫ್ ಆಪರ್ಚುನಿಟಿ. ಅವಕಾಶ ಸಿಕ್ಕಾಗ ಜನರು ತಪ್ಪು ಮಾಡ್ತಾರೆ. ಅದಕ್ಕೆ ತಪ್ಪು ಮಾಡೋದಕ್ಕೆ ಅವಕಾಶನೇ ಕೊಡಬಾರ್ದು. ಅಂತಹ ಒಂದು ಸಿಚುವೇಶನ್ ನಾವು ಸುತ್ತಮುತ್ತ ಇಟ್ಕೋಬೇಕು. ಸೊ ತಪ್ಪು ಮಾಡುವ ಒಂದು ಆಸೆ ಬಂದ್ರೂ ಕೂಡ ಆ ಒಂದು ಆಸೆಗೆ ರೂಪ ಕೊಡುವಂತಹ ಒಂದು ಅವಕಾಶ ಸಿಗಬಾರ್ದು. ಸೊ ಅದಕ್ಕಾಗಿ ವಿ ಶುಡ್ ಬಿ ಸರೌಂಡೆಡ್ ಬೈ ಡಿವೋಟೀಸ್. ಭಕ್ತರ ಸಂಘದಲ್ಲಿದ್ದಾಗ ಆ ಭಕ್ತರ ಒಂದು ಪ್ರೊಟೆಕ್ಷನ್ ಇಂದ, ಭಕ್ತರ ಒಂದು ಫೆನ್ಸಿಂಗ್ ಇಂದ ನಾವು ಪಾಪದಿಂದ ದೂರ ಇರಬಹುದು. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಇಂದ್ರ ಪಾಪವನ್ನ ಎಸಗಿ ಪಾಪವನ್ನ ಹಂಚುತ್ತಾನೆ. ಯಾರಿಗೆ ಹಂಚುತ್ತಾನೆ? ಸೊ ನೆಕ್ಸ್ಟ್ 4 ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ. ಭೂಮಿ. ಸೊ ಇಂದ್ರ ಭೂಮಿಗೆ ಆಶೀರ್ವಾದವನ್ನ ನೀಡ್ತಾನೆ. ಅದಕ್ಕೆ ಪ್ರತಿರೂಪವಾಗಿ ಭೂಮಿ ಇಂದ್ರನ ಒಂದು ಭಾಗ ಪಾಪವನ್ನು ಸ್ವೀಕರಿಸ್ತದೆ.
ಸೊ ಭೂಮಿಯಲ್ಲಿನ ಹಳ್ಳಗಳು ತಾವಾಗಿಯೇ ಮುಚ್ಚಿ ಹೋಗುವಂತೆ ವರವನ್ನ ನೀಡಿದರು. ಸೊ ಇಲ್ಲಿ ಕೆಲವೊಮ್ಮೆ ಭೂಮಿಯಲ್ಲಿ ತೆಗ್ಗು ದಿನ್ನಿ ಇರ್ತವೆ, ಆ ತೆಗ್ಗುಗಳು ನೀರಿನಿಂದ ಮುಚ್ಚುತ್ತವೆ. ಈಗ ಸಾಗರ ಡಿಚ್, ಅದು ನೀರಿನಿಂದ ತುಂಬೋಗ್ಬಿಟ್ಟದೆ. ಆ ವರವನ್ನ ನೀಡ್ತಾನೆ ಇಂದ್ರ. ಇದಕ್ಕೆ ಪ್ರತಿರೂಪವಾಗಿ ಭೂಮಿ ಇಂದ್ರನ ಒಂದು ಭಾಗವನ್ನು ಸ್ವೀಕರಿಸಿ, ಆ ಭೂಮಿಯ ಕೆಲವು ಭಾಗಗಳಲ್ಲಿ ಮರುಭೂಮಿ ಇದೆ, ಬಂಜರು ಭೂಮಿ ಇದೆ. ಸೊ ಬಂಜರು ಭೂಮಿ ಮತ್ತೆ ಮರುಭೂಮಿ ಇಂದ್ರನ ಪಾಪದ ಒಂದು ರಿಯಾಕ್ಷನ್ ಇಂದ ಉಂಟಾಗಿರೋದು. ಅದಕ್ಕೆ ಆ ಭೂಮಿಗಳೇನಿವೆ ಅದು ಪಾಪ ಭೂಮಿಗಳು, ದೇ ಆರ್ ಸಿನ್ಫುಲ್ ಪ್ಲೇಸಸ್. ಅಂತಹ ಪಾಪ ಭೂಮಿಗಳಲ್ಲಿ ನಾವು ವೇದ ಅಧ್ಯಯನ ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡುವುದು ಸರಿಯಲ್ಲ. ಇಟ್ ಇಸ್ ಫಾರ್ಬಿಡನ್ ಟು ಸ್ಟಡಿ ವೇದಾಸ್ ಇನ್ ಸಚ್ ಪ್ಲೇಸಸ್. ನೋಡ್ತೀವಿ ನಾವು ಇಡೀ ವಿಶ್ವದಲ್ಲಿ ಹಲವಾರು ಮರುಭೂಮಿಗಳಿವೆ. ಸೊ ಅವೆಲ್ಲವೂ ಪಾಪ ಭೂಮಿಗಳು. ಅಲ್ಲಿ ನೀರಿಲ್ಲ, ಅಲ್ಲಿ ವೆಜಿಟೇಷನ್ ಬೆಳೆಯೋದಿಲ್ಲ, ಜನರು ವಾಸ ಮಾಡೋಕ್ಕಾಗೋದಿಲ್ಲ. ಸೊ ಅಂತಹ ಭೂಮಿಯಲ್ಲಿ ವೇದ ಅಧ್ಯಯನ ಅಥವಾ ಪುಣ್ಯ ಕಾರ್ಯಗಳು ಮಾಡೋದು ಕಷ್ಟ. ನೆಕ್ಸ್ಟ್, ಮರಗಳ ರೆಂಬೆ ಕೊಂಬೆಗಳನ್ನು ಕತ್ತರಿಸಿದರೂ ಮತ್ತೆ ಚಿಗುರುವಂತೆ ವರವನ್ನು ನೀಡುತ್ತಾರೆ ಇಂದ್ರನು. ಇದಕ್ಕೆ ಪ್ರತಿರೂಪವಾಗಿ ಇಂದ್ರನ 1/4 ಭಾಗವನ್ನ ಪಾಪವನ್ನ ಸ್ವೀಕರಿಸ್ತಾರೆ. ಅದರಿಂದ ಮರಗಳಿಂದ ಹೊರಸುವ ರಸ, ಮರಗಳಿಂದ ರಸ ಬರ್ತದೆ ನೋಡಿ. ಕೆಲವರು ರಸಗಳನ್ನ ಕುಡಿತಾರೆ, ಡ್ರಿಂಕ್, ರೈಟ್. ಮರದ ಬೊಡ್ಡೆಯಿಂದ ಅದು ಒಂದು ರಸವನ್ನ ಸಂಗ್ರಹ ಮಾಡ್ತಾರೆ ಮಡಿಕೆಗಳಲ್ಲಿ, ಜನರು ಅದನ್ನು ಕುಡಿತಾರೆ. ಸೊ ಅದು ಅರ್ಲಿ ಮಾರ್ನಿಂಗ್ ಕುಡಿದಾಗ ಅದು ಶರೀರ ತಂಪುಗೊಳಿಸುತ್ತೆ. ಅದು ಸ್ವಲ್ಪ ಲೇಟ್ ಆಗಿ ಕುಡಿದ್ರೆ ಅದೊಂದು ಇಂಟಾಕ್ಸಿಕೆಂಟ್ ಆಗ್ತದೆ, ಅದು ಮದ್ಯವಾಗ್ತದೆ. ಅದಕ್ಕೆ ಜನರು ಅದನ್ನ ಕುಡಿಯೋದಿಲ್ಲ. ಮತ್ತೆ ಅದು ರಸವನ್ನ ಕುಡಿಯುವುದು ಅಥವಾ ಮರದ ಬೊಡ್ಡೆಯಿಂದ ರಸ ಅದು ಕೆಲವೊಮ್ಮೆ ಅಂಟಾಗ್ತದೆ. ಸೊ ಅಂಥದನ್ನ ಕುಡಿಯೋದಾಗ್ಲಿ ಅದನ್ನ ಏನಂತಾರೆ ವರ್ಜಿತವಾಗಿದೆ ಅಂತ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ಅದು ಇಂದ್ರನ ಪಾಪದ ಪ್ರತಿಫಲವಾಗಿದೆ. ನೆಕ್ಸ್ಟ್, ಸ್ತ್ರೀಯರಿಗೆ ಗರ್ಭಿಣಿ ಸ್ಥಿತಿಯಲ್ಲಿ ಕೂಡ ಭ್ರೂಣಕ್ಕೆ ಅಪಾಯವಿಲ್ಲದಂತೆ ಕಾಮೋಪಭೋಗವನ್ನು ಹೊಂದುವುದು ಸೇರಿದಂತೆ ನಿರಂತರವಾಗಿ ಕಾಮೇಚ್ಛೆಯನ್ನು ಅನುಭವಿಸುವಂತೆ ಇಂದ್ರನು ವರವನ್ನು ಕೊಟ್ಟ. ಅದಕ್ಕೆ ಪ್ರತಿಯಾಗಿ ಸ್ತ್ರೀಯರು ಪಾಪ ಪ್ರತಿಕ್ರಿಯೆಗಳ ಕಾಲುಭಾಗವನ್ನು ಸ್ವೀಕರಿಸಿದರು. ಆ ಒಂದು ಪಾಪ ಇದು ಸ್ತ್ರೀಯರು ಪ್ರತಿ ತಿಂಗಳು ರಜೋದರ್ಶನ, ಸೊ ದಟ್ ಇಸ್ ಎವ್ರಿ ಇಯರ್ ದಟ್ periods. So that is the reaction of Indra's 1/4 portion. ಇಂದ್ರನ 1/4 ಭಾಗದ ಪ್ರತಿಕ್ರಿಯೆ. ನೀರನ್ನು ಯಾವ ಪದಾರ್ಥಕ್ಕೆ ಬೆರೆಸಿದರೂ ಅದು ಗಾತ್ರದಲ್ಲಿ ಹೆಚ್ಚಳವಾಗುತ್ತದೆ. ನೀವು ನೀರ ಜೊತೆ ಹಾಲು ಮಿಕ್ಸ್ ಮಾಡಿ ಅಥವಾ ಯಾವುದೇ ಒಂದು ಜ್ಯೂಸ್ ಮಿಕ್ಸ್ ಮಾಡಿ, ಯಾವುದೇ ಒಂದು ಪಾನೀಯ ಮಿಕ್ಸ್ ಮಾಡಿ, ಅದರ ಒಂದು ಗಾತ್ರ ಹೆಚ್ಚಾಗ್ತದೆ. ಸೊ ಸಪೋಸ್ 1 ಲೀಟರ್ ಹಾಲಿದೆ, ಅದರಲ್ಲಿ 5 ಲೀಟರ್ ನೀರು ಮಿಕ್ಸ್ ಮಾಡಿ, ಅದು ಹಾಲೇ ಆಗ್ತದೆ. ಸೊ ಹಾಲಿನ ಪ್ರಮಾಣ ಹೆಚ್ಚಾಯಿತು. ಸೊ ಇದು ನೀರಿಗೆ ಒಂದು ಕೊಟ್ಟಿರುವಂತ ಒಂದು ಆಶೀರ್ವಾದ. ಪಾಪ ಪ್ರತಿಕ್ರಿಯೆ ಏನು? ನೊರೆ ಮತ್ತು ನೀರುಗುಳ್ಳೆ. ಅದಕ್ಕೆ ಎಲ್ಲಿ ನೊರೆ ಮತ್ತು ನೀರುಗುಳ್ಳೆ ಇರ್ತದೆ ಅಂತಹ ನೀರನ್ನ ಕುಡಿಯುವುದು ಸರಿಯಲ್ಲ. ಯಾಕಂದ್ರೆ ಅದು ಪಾಪ ಭರಿತವಾದಂತಹ ಒಂದು ನೀರು. ಅದಕ್ಕಾಗಿ ಅದನ್ನ ನಾವು ತೆರೆಸಬೇಕು. ಸೊ ಕ್ಲೀನ್, ಶುದ್ಧವಾದ ನೀರನ್ನು ಮಾತ್ರ ನಾವು ಕುಡಿಯಬೇಕು. ಸೊ ಈ ರೀತಿ 4 ಭಾಗಗಳಲ್ಲಿ ಇಂದ್ರನ ಪಾಪವನ್ನ ಹಂಚಲಾಯಿತು. ಸೊ ಈಗ 11ನೇ ಶ್ಲೋಕ. ಹತಪುತ್ರಸ್ತತಸ್ ತ್ವಷ್ಟಾ ಜುಹಾವೇಂದ್ರಾಯ ಶತ್ರವೇ ಇಂದ್ರಶತ್ರೋ ವಿವರ್ಧಸ್ವ ಮಾಚಿರಂ ಜಹಿ ವಿದ್ವಿಷಂ. ಯಾರು ಹೋಗ್ತೀರಾ ಈಗ? ಭಾನು ಮಾತಾಜಿ. ಹರೇ ಕೃಷ್ಣ ಪ್ರಭು. ವಿಶ್ವರೂಪನ ಹತ್ಯೆಯಾದ ಮೇಲೆ ಅವನ ತಂದೆ ತ್ವಷ್ಟ ಇಂದ್ರನನ್ನು ಸಂಹಾರ ಮಾಡಲು ಯಜ್ಞವನ್ನು ಮಾಡಿದ. ಹೋಮಾಗ್ನಿಯಲ್ಲಿ ಆಹುತಿಗಳನ್ನು ಅರ್ಪಿಸುತ್ತಾ, ಹೇ ಇಂದ್ರನ ಶತ್ರುವೆ, ತಡ ಮಾಡದೆ ನಿನ್ನ ಶತ್ರುವನ್ನು ಸಂಹರಿಸಲು ವರ್ಧಿಸು ಎಂದು ಅವನು ಹೇಳಿದನು. ಹರೇ ಕೃಷ್ಣ. ಇಂದ್ರಶತ್ರು ವಿವರ್ಧಸ್ವ. ಸೊ ಈ ಒಂದು ಮಂತ್ರವನ್ನು ಹೇಳಿ ಅವರು ಆಹುತಿಯನ್ನು ನೀಡ್ತಾರೆ.
ಆದ್ರೆ ಇಲ್ಲಿ ತಪ್ಪೇನಾಯ್ತು? ಆಕ್ಚುಲಿ ವೇದ ಮಂತ್ರ ಉಚ್ಚಾರಣೆಯಲ್ಲಿ ಉಚ್ಚಾರಣೆ ಸ್ಪಷ್ಟವಾಗಿರ್ಬೇಕು. ಉಚ್ಚಾರಣೆ ಸ್ಪಷ್ಟವಾಗಿದ್ದಲ್ಲಿ ಅದು ಸರಿಯಾದ ಫಲವನ್ನು ಕೊಡ್ತದೆ. ಉಚ್ಚಾರಣೆಯಲ್ಲಿ ಸ್ವಲ್ಪ ಏನಾದ್ರೂ ದೋಷ ಇದ್ರೆ ಅದು ವಿಪರೀತ ಫಲವನ್ನು ಕೊಡ್ತದೆ. ಸೊ ಇಲ್ಲಿ ಇಂದ್ರ ಶತ್ರು ವಿವರ್ಧಸ್ವ. ಇಂದ್ರನ ಶತ್ರು ನಿನ್ನ ಶಕ್ತಿ ಹೆಚ್ಚಲಿ, ಅಂದ್ರೆ ಅಸುರರು. ಇಂದ್ರ ಶತ್ರು ಯಾರು? ಅಸುರರು. ಸೊ ತ್ವಷ್ಟನ ಯಜ್ಞದಿಂದ ಒಬ್ಬ ಅಸುರ ಹುಟ್ಟಿದಾನೆ, ಅವನ ಶಕ್ತಿ ವರ್ಧನೆ ಆಗ್ಲಿ, ಇಂದ್ರನ ಮೇಲೆ ಗೆಲ್ಲಲಿ ಅಂತ ಒಂದು ಮಂತ್ರ ಉಚ್ಚಾರಣೆ ಮೀನಿಂಗ್ ಇದೆ, ಆಕ್ಚುಲ್ ಮೀನಿಂಗ್. ಬಟ್ ಪ್ರೊನೌನ್ಸಿಯೇಷನ್ ಮಾಡೋದ್ರಲ್ಲಿ ಸ್ವಲ್ಪ ತಪ್ಪಾಯ್ತು. ಇಂದ್ರ ಶತ್ರು ವಿವರ್ಧಸ್ವ, ಇದರ ಅರ್ಥ ಏನಾಯ್ತು? ಶತ್ರು ಇಂದ್ರನ ಬಲವನ್ನು ಹೆಚ್ಚಿಸಿ, ಈ ರೀತಿ ಒಂದು ಅರ್ಥ ಆಯ್ತು. ಶತ್ರು ಇಂದ್ರನ ಬಲವನ್ನ ಹೆಚ್ಚಿಸಲಿ ಅಂತ ಒಂದು ಮಂತ್ರ ಉಚ್ಚಾರಣೆ. ಅಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿದ, ಒಬ್ಬ ಅಸುರ ಯಜ್ಞದಿಂದ ಪ್ರಕಟನಾದ, ಆದ್ರೆ ಇಂದ್ರನ ಶಕ್ತಿ ವರ್ಧನೆ ಆಯಿತು, ಇಂದ್ರ ಈ ಅಸುರನನ್ನ ಕೊಲ್ಲಬೇಕಾಯ್ತು. ಆ ರೀತಿ ಮಂತ್ರದ ಒಂದು ಮೀನಿಂಗ್ ಆಯ್ತು, ಅರ್ಥವಾಯ್ತು. ಸೊ ಈ ರೀತಿ ಕರ್ಮಕಾಂಡ ಯಜ್ಞದಲ್ಲಿ ಮಂತ್ರ ಉಚ್ಚಾರಣೆ ಮಾಡುವಾಗ ತುಂಬಾ ಸ್ಪಷ್ಟವಾಗಿ ಶುದ್ಧತೆಯಿಂದ ಉಚ್ಚಾರಣೆ ಮಾಡಿದ್ರೆ ಮಾತ್ರ ಸರಿಯಾದ ಫಲ ಸಿಗ್ತದೆ. ಇಲ್ಲಾಂದ್ರೆ ಅದು ವಿಪರೀತವಾದ ಫಲ ಸಿಗುವ ಸಾಧ್ಯತೆ ಇದೆ. ಆದ್ರೆ ಭಕ್ತಿ ಸೇವೆಯಲ್ಲಿ ಹಾಗಲ್ಲ. ಭಕ್ತಿ ಸೇವೆಯಲ್ಲಿ ಭಗವಂತ ಭಕ್ತನ ಭಾವನೆಯನ್ನು ಸ್ವೀಕರಿಸ್ತಾನೆ. ಮೂರ್ಖೋ ವದತಿ ವಿಷ್ಣಾಯ ಧೀರೋ ವದತಿ ವಿಷ್ಣವೇ ಉಭಯೋಸ್ತು ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ. ಸೊ ದಟ್ಸ್ ವೈ ಕೃಷ್ಣಾಸ್ ವರ್ಷಿಪ್ ಇಸ್ ಸೇಫ್. ರೈಟ್? ಕೃಷ್ಣನ ಭಕ್ತಿ ಸೇವೆ ಏನಿದೆ ಅದು ತುಂಬಾ ಸೇಫ್ ಆಗಿದೆ. ರೈಟ್? ಇಟ್ ಇಸ್ ವೆರಿ ವೆರಿ ಸೇಫ್ ಪ್ರೋಸೆಸ್. ಸೊ ಅದಕ್ಕಾಗಿ ಇಂತಹ ಭಕ್ತಿ ಸೇವೆಯನ್ನು ಮಾತ್ರ ಅಳವಡಿಸ್ಕೊಳ್ಬೇಕು. ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ, ಯಾವುದು ತೊಂದರೆ ಇಲ್ಲ. ಆದರೆ ಅನ್ಯ ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ, ಕರ್ಮ ಮಾರ್ಗದಲ್ಲಿ, ಯೋಗ ಮಾರ್ಗದಲ್ಲಿ ಕೆಲವೊಮ್ಮೆ ಎಡುವ ಸಾಧ್ಯತೆ ಇದೆ. ಆದರೆ ಭಕ್ತಿ ಮಾರ್ಗದಲ್ಲಿ ಧಾವನ್ ನಿಮಿಲ್ಯವಾನೇತ್ರೆ ನಾಪದೇದ್ ನ ಸ್ಖಲೇದಿಹ. ರೈಟ್? ಸೊ ದಟ್ ಇಸ್ ದ ಪವರ್ ಆಫ್ ಭಕ್ತಿ ಯೋಗ. ತುಂಬಾ ಸುಂದರವಾದ ಶ್ಲೋಕ, 11ನೇ ಸ್ಕಂದದಲ್ಲಿ ಬರ್ತದೆ. ಧಾವನ್ ನಿಮಿಲ್ಯವಾನೇತ್ರೆ ಶ್ಲೋಕ ನೋಡಿ. ಯಾ ನಾಸ್ಥಾಯ ನರೋ ರಾಜನ್ ನ ಪ್ರಮಾದ್ಯತೆ ಕರ್ಹಿಚಿತ್ ಧಾವನ್ ನಿಮಿಲ್ಯವಾನೇತ್ರೆ ನ ಸ್ಖಲಿನ್ನ ಪಟೇದ್ ಇಹ. O king, one who accepts this process of devotional service to the Supreme Personality of God will never blunder on his path in this world. Even while running with eyes closed, he will never trip or fall. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾರೆ ಅವರೆಂದು he will never blunder on this path. ನ ಪತೇತ್ ನ ಸ್ಖಲೇತ್, never trip or fall. ಕಣ್ಣು ಮುಚ್ಕೊಂಡು ಓಡಿದ್ರು ಕೂಡ ನಿಮಿಲ್ಯವಾನೇತ್ರೆ, ನಿಮಿಲ್ಯ ಅಂದ್ರೆ ಕಣ್ಣು ಮುಚ್ಕೊಂಡು ಓಡಿದ್ರು ಕೂಡ. ಅಂದ್ರೆ ಭಕ್ತಿ ಪಥ ಎಷ್ಟು ಸೇಫ್ ಆಗಿದೆ ಅಂದ್ರೆ, ಕಣ್ಣು ಮುಚ್ಕೊಂಡು ನಡ್ಕೊಂಡು ಹೋದ್ರು ಕೂಡ ಗುರುಗಳನ್ನ ಕಣ್ಣು ಮುಚ್ಕೊಂಡು ಗುರುಗಳನ್ನ ಫಾಲೋ ಮಾಡೋದು, ಕಣ್ಣು ಮುಚ್ಕೊಂಡು ಭಗವದ್ಗೀತೆ ಓದಿಕ. ಆದ್ರೆ ಹ್ಯಾವ್ ಫೇತ್ ಇನ್ ದಿಸ್, ಶ್ರದ್ಧೆ ಇರಲಿ ಈ ಮಾರ್ಗದಲ್ಲಿ. ಶ್ರದ್ಧೆ ಇಟ್ಕೊಂಡು ಹೋಗ್ತಾ ಇದ್ರೆ ನಾವು ಯಶಸ್ಸನ್ನ ಪಡೆದುಕೊಳ್ತೀವಿ ಅಂತ ಹೇಳ್ತಾರೆ. ಶ್ರೀಧರ ಸ್ವಾಮಿ ವರ್ಡ್ ಅಜ್ಞ ಏನೊಂದು ಪ್ರಿಯ ಶ್ಲೋಕ ಬಿಡೆ. ये वै भगवता प्रोक्त उपाय ह्यात्मलब्धेय अंजः पुंसां अविदुषां विद्धि भागवतान् हितान्. Even ignorant living entities can very easily come to know the Supreme Lord if they adopt those means prescribed by the Supreme Lord himself. ಅಂದ್ರೆ ಭಗವಂತ ಭಕ್ತಿ ಮಾರ್ಗವನ್ನ ನಮಗೆ ಕೊಟ್ಟಿದ್ದಾನೆ. ಇವನ್ ಅಜ್ಞರು ಕೂಡ ಇದನ್ನ ಪಾಲನೆ ಮಾಡಿದ್ರೆ ಅವರು ಭಗವಂತನನ್ನು ಪಡೆಯಬಹುದು. The process recommended by the Lord is to be known as ಭಾಗವತ ಧರ್ಮ or devotional service to the Supreme Personality of God. ಭಾಗವತ ಧರ್ಮ ಅಥವಾ ಭಕ್ತಿ ಸೇವೆ ಏನಿದೆ ಅದನ್ನ ಕಣ್ಣು ಮುಚ್ಚಿಕೊಂಡು ಯಾರಾದ್ರೂ ಅಜ್ಞರು ಕೂಡ, ಇಗ್ನೋರೆಂಟ್ ಪೀಪಲ್ ಕೂಡ ಪಾಲನೆ ಮಾಡಬಹುದು. ಅಂತಹ ಒಂದು ಮಾರ್ಗ ಇದು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದೇ ಕರ್ಮಕಾಂಡ, ಜ್ಞಾನಕಾಂಡ, ಯೋಗ ಮಾರ್ಗದಲ್ಲಿ ಅವು ಪರ್ಫೆಕ್ಟ್ ಆಗಿ ಮಾಡಬೇಕು, ಆಗ ಮಾತ್ರ ಫಲ ಸಿಗ್ತದೆ. ಭಕ್ತಿ ಮಾರ್ಗದಲ್ಲಿ ಎಡೆದುಕೊಂಡು ಮಾಡಿದ್ರು ಕೂಡ ಫಲ ಸಿಗ್ತದೆ. ವೃತ್ರಾಸುರ ಪ್ರಕಟನಾದ.
अधान्वाहार्य वचनात् उत्थितो घोरधर्षणः कृतान्त इव लोकानां युगान्तसमये यथा. ओके, सुनंदा माताजी. ಹರೇ ಕೃಷ್ಣ ಪ್ರಭುಜಿ ದಂಡೋತ್ಪನ್ನ. ಅನಂತರ ಹೋಮಕುಂಡದ ಅನ್ವಾಹಾರ್ಯವೆಂಬ ದಕ್ಷಿಣ ದಿಕ್ಕಿನಿಂದ ಘೋರ ರೂಪವು ಕಾಣಿಸಿಕೊಂಡಿತು. ಅದು ಯುಗಾಂತರ ಸಮಸ್ತ ಸೃಷ್ಟಿಯನ್ನು ನಾಶ ಮಾಡುವವನಂತೆ ತೋರಿತು. Yes, ಮಾತಾಜಿ. ನಿಮ್ಮ ದೀಕ್ಷೆ ನೇಮ ನೆನಪೋಗಿದೆ ನನಗೆ. ಪ್ರಭುಜಿ ಅದು ಯಾಕೋ ಮತ್ತೆ ಮತ್ತೆ ಮಾಮೂಲಿ ಹೆಸರೇ ಬರ್ತಾ ಇದೆ ಹಾಕಿದ್ರು ಕೂಡ. ಸುಂದರಿ ಪ್ರಿಯ ದೇವಿದಾಸ್. ಸುಂದರಿ ಪ್ರಿಯ ಮಾತಾಜಿ. ಸೊ ಭಗವಂತ ಇದು ಯಜ್ಞಕುಂಡದಿಂದ ಭಯಂಕರವಾದ ಅಸುರ ಪ್ರಕಟನಾದ. ಅವರ ಹೆಸರು ವೃತ್ರ. ಘೋರ ದರ್ಶನ, ತುಂಬ ಘೋರ ರೂಪವನ್ನು ತಾಳಿದ್ದಾನೆ. ಕೃತಾಂತ ಇವ ಲೋಕನ, ಈ ಲೋಕವನ್ನೇ ನಾಶ ಮಾಡ್ತಾನೆ ಅನ್ನೋ ರೀತಿ ಆಭಾಸವಾಗ್ತಾ ಇತ್ತು. ಯುಗಾಂತ ಸಮಯದಲ್ಲಿ ಹೇಗೆ ಶಿವ ತಾಂಡವ ಮಾಡಿ ಎಲ್ಲ ನಾಶ ಮಾಡ್ತಾನೆ, ಆ ರೀತಿ ಈ ವೃತ್ತರಾಸುರ ಕಾಣಿಸ್ತಾ ಇದ್ದ. ಸೊ ಈಗ ಇಲ್ಲಿ ನೋಡಿ, ಯಜ್ಞಕುಂಡದಲ್ಲಿ ನೀವು ನೋಡ್ತಾ ಇದ್ದಲ್ಲ, ಕಪ್ಪು ಮೈಬಣ್ಣ, ತಾಮ್ರಾಕ್ಷ, ಮತ್ತೆ ಕೆಂಪು ಕೂದಲು, ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡು ಪ್ರಕಟನಾಗಿದ್ದಾನೆ. ತಕ್ಷಣನು ದೊಡ್ಡ ರೂಪವನ್ನ, ಇಡೀ ಆಕಾಶವನ್ನೇ ಆವರಿಸಿದ್ದಾನೆ, ಅಂತಹ ರೂಪವನ್ನು ತಾಳಿದ್ದಾನೆ. ಸೊ ಅಂತಹ ರೂಪವನ್ನು ತಾಳಿ ಪ್ರಕಟನಾದ. ಸೊ ನೆಕ್ಸ್ಟ್ 4 ಶ್ಲೋಕದಲ್ಲಿ 5 ಶ್ಲೋಕದಲ್ಲಿ ವೃತ್ರಾಸುರನ ರೂಪ ಹೇಗಿದೆ ಅಂತ ವರ್ಣನೆ ಮಾಡಲಾಗಿದೆ. ಯಾರು ಓದ್ತೀರಾ? ಕೈ ಎಲ್ಲರೂ ಓದಿದ್ರು ಒಂದು ಬಾರಿ. ಮತ್ತೆ ಯಾರಾದ್ರೂ ಇದ್ದಾರಾ ಓದೋದಕ್ಕೆ? ಓದ್ಲಾ ಪ್ರಭುಜಿ? ಓಕೆ, ನಾಗರತ್ನ ಮಾತಾಡಿ. 4 ದಿಕ್ಕುಗಳಲ್ಲೂ ಬಿಟ್ಟ ಬಾಣಗಳಂತೆ ಆ ರಾಕ್ಷಸನ ದೇಹವು ದಿನೇ ದಿನೇ ಬೆಳೆಯಲಾರಂಭಿಸಿತು. ಎತ್ತರವಾಗಿ ಕಪ್ಪಾಗಿದ್ದ ಅವನು ಸುಟ್ಟು ಕರಕಲಾದ ಪರ್ವತದಂತೆ ಕಾಣುತ್ತಿದ್ದ. ಸಾಯಂಕಾಲದ ಕಾಳ ಮೇಘಗಳ ಸಾಲಿನಂತೆ ಉಜ್ವಲವಾಗಿ ಹೊಳೆಯುತ್ತಿದ್ದ. ಆ ರಾಕ್ಷಸನ ಮೈಮೇಲಿನ ಕೂದಲು ಹಾಗೂ ಗಡ್ಡ ಮೀಸೆಗಳು ತಪ್ತ ತಾಮ್ರ ವರ್ಣವಾಗಿದ್ದವು. ಮಧ್ಯಾಹ್ನದ ಸೂರ್ಯನಂತೆ ಅವನ ಕಣ್ಣುಗಳು ಕೋರೈಸುತ್ತಿದ್ದವು. 3 ಲೋಕಗಳನ್ನು ತನ್ನ ಥಳಥಳಿಸುವ ತ್ರಿಶೂಲದ ತುದಿಯಲ್ಲಿ ಹಿಡಿದಿರುವೆನೋ ಎಂಬಂತೆ ಅವನು ಅಜೇಯನಾಗಿ ತೋರುತ್ತಿದ್ದ. ಕುಣಿಯುತ್ತಾ ಅರಚುತ್ತಾ ಇಡೀ ಭೂಮಂಡಲವೇ ಭೂಕಂಪದಿಂದೆಂಬಂತೆ ನಡುಗುವಂತೆ ಮಾಡಿದ. ಅವನು ಪದೇ ಪದೇ ಆಕಳಿಸುತ್ತಿದ್ದ. ಆಗ ಗವಿಯಂತೆ ಆಳವಾಗಿದ್ದ ಅವನ ಬಾಯಿಯಿಂದ ಇಡೀ ಆಕಾಶವನ್ನೇ ನುಂಗಲು ಪ್ರಯತ್ನಿಸುವಂತೆ ತೋರುತ್ತಿತ್ತು. ಅವನು ತನ್ನ ನಾಲಿಗೆಯಿಂದ ಆಕಾಶದಲ್ಲಿರುವ ನಕ್ಷತ್ರಗಳನ್ನೆಲ್ಲ ನೆಕ್ಕಿ ಬಿಡುವಂತೆ ತೋರುತ್ತಿತ್ತು. ತನ್ನ ದೀರ್ಘವಾದ ಚೂಪಾದ ಹಲ್ಲುಗಳಿಂದ ಸಮಸ್ತ ಬ್ರಹ್ಮಾಂಡವನ್ನೇ ತಿಂದು ಬಿಡುವಂತೆ ತೋರುತ್ತಿತ್ತು. ಈ ಬೃಹದಾಕಾರದ ರಾಕ್ಷಸನನ್ನು ನೋಡಿ ಪ್ರತಿಯೊಬ್ಬರು ಅತ್ಯಂತ ಭೀತರಾಗಿ ನಾನಾ ದಿಕ್ಕುಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಓಡತೊಡಗಿದರು. ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರೂ ಓಡತೊಡಗಿದ್ರು. ದಶ 10 ದಿಕ್ಕುಗಳಲ್ಲಿ ಎಲ್ಲರೂ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಏನಾವೃತ ಇಮೇ ಲೋಕ ತಪಸಾ ತ್ವಾಷ್ಟ್ರಮೂರ್ತಿನಾ ಸವೈ ವೃತ್ರ ಇತಿ ಪ್ರೋಕ್ತಃ ಪಾಪಃ ಪರಮದಾರುಣಃ. ಓದ್ಲಾ ಪ್ರಭುಜಿ? ಸರಸ್ವತಿ ಮಾತಾಡಿ. ಈ ಮಹಾಭಯಂಕರ ರಾಕ್ಷಸರ ದಿಟ್ಟದಲ್ಲಿ ಸೃಷ್ಟಾನ ಪುತ್ರ ಅವನು ತಪಸ್ಸಿನ ಬಲದಿಂದ ಸಮಸ್ತ ಲೋಕಗಳನ್ನು ವ್ಯಾಪಿಸಿದ. ಆದುದರಿಂದ ಸಮಸ್ತವನ್ನು ವ್ಯಾಪಿಸುವವನನ್ನು ಎಂದು ಅರ್ಥದಲ್ಲಿ ಅವನಿಗೆ ವೃತ್ರ ಎಂದು ಹೆಸರಿಟ್ಟರು. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಸಮಸ್ತ ಆಕಾಶವನ್ನೇ ಆವೃತಗೊಂಡಿದ್ದ, ಅದಕ್ಕಾಗಿ ವೃತ್ರ. ಇಂದ ವೇದಾಸ್ ಡಿಸೈಡ್ ಸ ಇಮಾ ಲೋಕಾನ್ ಆವೃಣೋ ತದ್ ವೃತ್ರಸ್ಯ ವೃತ್ರತ್ವಂ.
ರೈಟ್. ಇಡೀ ಲೋಕಗಳನ್ನು ಆವರಿಸಿದ್ದ, ಅದಕ್ಕಾಗಿ ಅವರಿಗೆ ವೃತ್ರ ಅಂತ ಹೆಸರು ಬಂತು. ತಂ ನಿಜಗ್ನೋರಭಿಧೃತ್ಯ ಸಗಣಾ ವಿಬುಧರ್ಷಭಾಃ ಸ್ವೈ ಸ್ವೈ ದಿವ್ಯಾಸ್ತ್ರ ಶಸ್ತ್ರೌಘೈಃ ಸೋಗ್ರಸತ್ತಾನಿ ಕೃಷ್ಣಶಃ. ನಾನು ಓದ್ಲಾ ಪ್ರಭುಜಿ? ಎಸ್, ಮಾತಾಡಿ. ದೇವತೆಗಳು ಓದ್ಲಾ ಪ್ರಭುಜಿ? ಹೌದು. ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ತಮ್ಮ ಸೈನಿಕರೊಡಗೂಡಿ ತಮ್ಮ ದಿವ್ಯ ಧನುರ್ಬಾಣಗಳು ಮತ್ತು ಇತರ ಆಯುಧಗಳಿಂದ ಆ ರಾಕ್ಷಸನ ಮೇಲೆ ಆಕ್ರಮಣ ಮಾಡಿದರು. ಆದರೆ ವೃತ್ರಾಸುರ ಅವರ ಆಯುಧಗಳನ್ನೆಲ್ಲ ನುಂಗಿ ಹಾಕಿದ. ಹರೇ ಕೃಷ್ಣ ಪ್ರಭುಜಿ. ಆಯುಧಗಳನ್ನೇ ನುಂಗಿಬಿಟ್ಟ. ದಿವ್ಯಾಸ್ತ್ರ ಶಸ್ತ್ರೋಭೈ ಸ ಅಗ್ರಸತ್ ಅಂದ್ರೆ ನುಂಗಿಬಿಟ್ಟ. ತತಸ್ತೆ ವಿಸ್ಮಿತಾ ಸರ್ವೇ ವಿಷಣ್ಣಾಗ್ರಸ್ತೈರಸ ಪ್ರತ್ಯಾಂಚಮಾದಿಪುರುಷಂ ಉಪತಸ್ಥು ಸಮಾಹಿತಾಃ. ಯಾರು ಓದ್ತೀರಾ? ಓದ್ಲ ಪ್ರಭುಜಿ? ಆಶಾ ಪೂಜಾರಿ. ಆ ರಾಕ್ಷಸನ ಸಾಮರ್ಥ್ಯವನ್ನು ಕಂಡ ದೇವತೆಗಳು ಮೂಕ ವಿಸ್ಮಿತರಾಗಿ ನಿರಾಶೆಯಿಂದ ನಿಸ್ತೇಜರಾದರು. ಆದುದರಿಂದ ಅವರೆಲ್ಲ ಸೇರಿ ದೇವೋತ್ತಮ ಪರಮ ಪುರುಷನಾದ ಪರಮಾತ್ಮನಾದ ನಾರಾಯಣನನ್ನು ಆರಾಧಿಸುವ ಮೂಲಕ ಓಲೈಸಲು ಪ್ರಯತ್ನಿಸಿದರು. ಹರೇ ಕೃಷ್ಣ ಪ್ರಭುಜಿ. ಮತ್ತೆ ನಾರಾಯಣನ ಹತ್ರ ಬರ್ತಾರೆ. ಮತ್ತೆ ನಾರಾಯಣನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಕ್ಷೀರಸಾಗರದಲ್ಲಿ ಹತ್ತಿರ ನಿಂತುಕೊಂಡು ಭಗವಂತ ಕ್ಷೀರೋದಕ್ಷ ವಿಷ್ಣುಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಭಗವಂತ ಅವರ ಪ್ರಾರ್ಥನೆಗಳನ್ನ ಕೇಳಿ ಅವರಿಗೆ ಒಂದು ಸಲಹೆಯನ್ನು ನೀಡ್ತಾನೆ. ಇಲ್ಲಿ ಸಂಕ್ಷಿಪ್ತವಾಗಿ 21ರಿಂದ 45ನೇ ಶ್ಲೋಕದವರೆಗೂ ಇದೇ ಚರ್ಚೆ ನಡೀತಾ ಇದೆ. ಸೊ ದೇವತೆಗಳು ಹೋಗ್ತಾರೆ ಭಗವಂತ ನಾರಾಯಣನ ಹತ್ರ. ಸೊ ನಾವೆಲ್ಲರೂ ಭಯಭೀತರಾಗಿದ್ದೀವಿ, ಆದರೆ ಭಗವಂತ ನಾವೆಲ್ಲರೂ ಸಮಯದಿಂದ ಭಯಭೀತರಾಗಿದ್ದೀವಿ, ಆದರೆ ನೀನು ಸಮಯದ ನಿಯಂತ್ರಕ, ಸೊ ನಿನಗೆ ಯಾವುದು ಭಯವಿಲ್ಲ. ಅದಕ್ಕಾಗಿ ನೀನು ನಮ್ಮನ್ನ ರಕ್ಷಿಸಬಹುದು. ನೀನೇ ನಮ್ಮ ಆಶ್ರಯ. ನಾವು ನಮ್ಮ ಶಕ್ತಿಯಿಂದ ಈ ಭವಸಾಗರವನ್ನು ದಾಟಲು ಸಾಧ್ಯವಿಲ್ಲ. ಹೇಗೆ ಒಂದು ನಾಯಿ ಬಾಲವನ್ನು ಹಿಡ್ಕೊಂಡು ನಾವು ನದಿ ದಾಟಕ್ಕೆ ಸಾಧ್ಯವಿಲ್ಲ. ಒಂದು ದೋಣಿ ಇದ್ರೆ ದೋಣಿಯಲ್ಲಿ ಕೂತ್ಕೊಂಡು ನದಿಯನ್ನ ದಾಟಬಹುದು. ಸೊ ಅದಕ್ಕಾಗಿ ನಮ್ಮ ಆಶ್ರಯ ನೀನಷ್ಟೇ ಭಗವಂತ. ಹೇಗೆ ನೀನು ಮತ್ಸ್ಯಾವತಾರ ರೂಪವನ್ನು ತಾಳಿ ಪ್ರಳಯದ ಸಾಗರದಲ್ಲಿ ನೀನು ರಕ್ಷಣೆ ಮಾಡಿದೆ, ಅದೇ ರೀತಿ ಈಗ ಪ್ರಳಯ ಉಂಟಾಗ್ತಾ ಇದೆ. ದಯವಿಟ್ಟು ನೀನು ರಕ್ಷಣೆ ಮಾಡು. ವೃತ್ರಾಸುರ ಪ್ರಳಯವನ್ನೇ ಆತಂಕವನ್ನು ಉಂಟು ಮಾಡಿದ್ದಾನೆ, ದಯವಿಟ್ಟು ರಕ್ಷಿಸುವಂತ ಪ್ರಾರ್ಥನೆ. ಸೊ ನೀವು ಬ್ರಹ್ಮನಿಗೂ ಕೂಡ ರಕ್ಷಣೆಯನ್ನು ಒದಗಿಸಿದ್ದೀರಾ. ಹೇ ಭಗವಂತ, ನೀವು ಪ್ರತಿಯೊಂದು ಹೃದಯದಲ್ಲಿರುವಂತ ಪರಮಾತ್ಮ ನೀನು. ಆದರೆ ನಾವು ನಿಮ್ಮನ್ನ ನೋಡಲು ಸಾಧ್ಯವಿಲ್ಲ, ನೀವು ಕಾಣಿಸುವುದಿಲ್ಲ. ಅದಕ್ಕಾಗಿ ನೀವು ಕಾಣಿಸುವುದಿಲ್ಲ, ಅದಕ್ಕಾಗಿ ನಾವೇ ದೊಡ್ಡವರು, ನಾವೇ ನಿಯಂತ್ರಕರು ಒಂದು ಅಹಂಕಾರ ನಮಗೆ ಬಂದಿದೆ. ಹೇಗೆ ರಾತ್ರಿ ಸಮಯದಲ್ಲಿ ಒಂದು ಹುಡು ಇರ್ತದೆ ಜುಗ್ನು, ಅದು ಲೈಟ್ ಅಥವಾ ಟ್ಯೂಬ್ ಲೈಟು ಬಲ್ಬು ಎಲ್ಲ ಲೈಟ್ ಅನ್ನು ಕೊಡ್ತವೆ. ಆದರೆ ಸೂರ್ಯ ಉದಯವಾದಾಗ ಲೈಟು ಟ್ಯೂಬ್ ಲೈಟ್ ಏನು ಕೆಲಸಕ್ಕಿಲ್ಲ, ಯಾಕಂದ್ರೆ ಸೂರ್ಯನ ಪ್ರಕಾಶ ತುಂಬಾ ತೇಜಸ್ವಿಯಾಗಿದೆ. ಆದರೆ ಸೂರ್ಯ ಇಲ್ಲದೆ ಇದ್ದಾಗ ಎಲ್ಲ ಸಣ್ಣ ಸಣ್ಣ ಬಲ್ಬು ಲೈಟ್ ಎಲ್ಲ ಅದ್ರ ಮಹಿಮೆ ಇರ್ತದೆ. ಆದರೆ ಸೂರ್ಯ ಉದಯವಾದಾಗ ಎಲ್ಲರೂ ನಿಷ್ಕ್ರಿಯವಾಗ್ತಾರೆ. ಅದೇ ರೀತಿ ಭಗವಂತ ನಿನ್ನ ಉಪಸ್ಥಿತಿಯಲ್ಲಿ ನಾವು ತುಚ್ಛರು ಅಂತ ಹೇಳ್ತಾರೆ ದೇವತೆಗಳು. ಸೊ ನೀವು ಹಲವಾರು ರೂಪಗಳನ್ನು ತಾಳಿ, ಮನುಷ್ಯ ರೂಪದಲ್ಲಿ ಮತ್ತೆ ಹಲವಾರು ರೂಪದಲ್ಲಿ ನೀವು ಭೂಮಿಗೆ ಬಂದು ನೀವು ರಕ್ಷಣೆಯನ್ನು ನೀಡ್ತೀರ. ದಯವಿಟ್ಟು ನೀವು ಕೂಡ ನಮಗೆ ರಕ್ಷಣೆಯನ್ನು ನೀಡಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ.
ಆಗ ಭಗವಂತ ಪ್ರಕಟನಾದ. ಸೊ ಸೊ 28ನೇ ಶ್ಲೋಕದಲ್ಲಿ ಭಗವಂತ ಪ್ರಕಟನಾಗ್ತಾನೆ. ಭಗವಂತ ಪ್ರಕಟನಾಗಿ ಫಸ್ಟ್ ಅವರ ಹೃದಯದಲ್ಲಿ ಪ್ರಕಟನಾದ ಭಗವಂತ, ನಂತರ ಹೊರಗಡೆ ಪ್ರತ್ಯಕ್ಷವಾಗಿ ಭಗವಂತ ಪ್ರಕಟನಾದ. ಭಗವಂತ ಒಬ್ಬನೇ ಇರಲಿಲ್ಲ, ಭಗವಂತ ಹಲವಾರು ಶಕ್ತಿಗಳ ಜೊತೆ ಪ್ರಕಟನಾಗಿದ್ದ. ದೇವತೆಗಳು ಭಗವಂತನನ್ನ ನೋಡಿ ಮತ್ತೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಭಗವಂತ ತ್ರ್ಯಧೀಶ, ಎಲ್ಲ ಭೂಭುವ ಸ್ವಹ, ಎಲ್ಲ ಲೋಕಗಳ ನಾಥ, 3 ಗುಣಗಳ ನಾಥ ಅಂತ ಭಗವಂತನನ್ನ ಹೊಗಳುತ್ತಾರೆ. ಕೇವಲ ಭಕ್ತರು ಮಾತ್ರ, ಶುದ್ಧ ಭಕ್ತರು ಮಾತ್ರ ನಿಮ್ಮನ್ನ ಪಡೆಯಬಹುದು, ನಿಮ್ಮನ್ನ ಅರಿತುಕೊಳ್ಳಬಹುದು. ಸೊ ನೀವೇ ಈ ಜಗತ್ತಿನ ಆಧಾರ, ನಿಮಗೆ ಯಾರ ಒಂದು ಸಹಾಯ, ಯಾವುದೇ ಒಂದು ಆಧಾರ ನಿಮಗೆ ಬೇಕಿಲ್ಲ. ಹೇ ಭಗವಂತ, ನಿಮ್ಮ ನಿಜವಾದ ಗುಣವನ್ನ, ನಿಮ್ಮ ನಿಜವಾದ ನಿಮ್ಮ ಶಕ್ತಿಯನ್ನ ಅರಿತುಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನಿನ್ನ ಮಹಿಮೆ ಅಪರಿಮಿತ, ಅನಂತ. ಹೇಳಿದ ಹಲವಾರು ಪ್ರಾರ್ಥನೆಗಳನ್ನ ಅವರು ಸಲ್ಲಿಸುತ್ತಾರೆ. ಸೊ 45ನೇ ಶ್ಲೋಕದವರೆಗೂ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿ 43ನೇ ಶ್ಲೋಕವನ್ನು ನಾವು ಓದೋಣ. 43, ಶ್ಲೋಕ ನಂಬರ್ 43. ಅಲ್ಲಿ ಅವರು ಈ ಪ್ರಾರ್ಥನೆ ಮಾಡುವ ಉದ್ದೇಶವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. 43, 44. ಇದು ಗದ್ಯ ರೂಪದಲ್ಲಿರುವಂತಹ ಶ್ಲೋಕ, ಇದನ್ನು ಹಾಡಕ್ಕಾಗಲ್ಲ. ಅತೇವ ಸ್ವಯಂ ತದ್ ಉಪಲಕ್ಷ್ಯಮಾನಾಸ್ಮಾಕಂ ಭಗವತಃ ಪರಮಗುರೋಃ ತವ ಚರಣ ಶತಪಲಾಶಾಚ್ಛಾಯಾಂ ವಿವಿಧ ವೃಜನ ಸಂಸಾರ ಪರಿಶ್ರಮೋಪಶಮನೀ ಉಪಸೃತಾನಾಂ ವಯಂ ಯತ್ ಕಾಮೇನೋಪಸಾದಿತಾಃ. ಓಕೆ, ಯಾರು ಓದ್ತೀರಾ ಅನುವಾದ? ಹರೇ ಕೃಷ್ಣ ಪ್ರಭು. ಓದ್ಲಾ ಪ್ರಭುಜಿ? ಶಾಂತಿನಗಿ ಗೊತ್ತಿದೆ. ಅನುವಾದ. ಪ್ರಿಯ ಪ್ರಭುವೆ, ನೀನು ಸರ್ವಜ್ಞ. ಎಲ್ಲ ಲೌಕಿಕ ತೊಂದರೆಗಳಿಗೂ ಪರಿಹಾರ ನೀಡುವ ಆಶ್ರಯ ಪ್ರದಾಯಕವಾದ ನಿನ್ನ ಪಾದಕಮಲಗಳ ಆಸರೆಗೆ ನಾವೇಕೆ ಬಂದಿದ್ದೇವೆ ಎಂದು ನಿನಗೆ ಚೆನ್ನಾಗಿ ಗೊತ್ತು. ನೀನು ಪರಮ ಗುರುವಾದುದರಿಂದ ಮತ್ತು ಸಕಲವನ್ನು ಬಲ್ಲವನಾದುದರಿಂದ ಆದೇಶ ಕೋರಿ ನಿನ್ನ ಪಾದಕಮಲಗಳನ್ನು ಆಶ್ರಯಿಸಿದ್ದೇವೆ. ನಮ್ಮ ಸದ್ಯದ ಸಂಕಟವನ್ನು ನಿವಾರಿಸಿ ದಯವಿಟ್ಟು ನಮಗೆ ಪರಿಹಾರ ನೀಡು. ಸಂಪೂರ್ಣವಾಗಿ ಶರಣಾಗತನಾದ ಭಕ್ತನಿಗೆ ನಿನ್ನ ಪಾದಕಮಲಗಳು ಮಾತ್ರ ಆಶ್ರಯ ಸ್ಥಾನವಾಗಿವೆ. ಈ ಲೌಕಿಕ ಜಗತ್ತಿನ ಎಲ್ಲಾ ಸಂಕಟಗಳ ಉಪಶಮನಕ್ಕೆ ಅದೊಂದೇ ಮಾರ್ಗವಾಗಿದೆ. ಹರೇ ಕೃಷ್ಣ. ಇಲ್ಲಿ ಕ್ಲಿಯರ್ ಆಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮಗೆ ರಕ್ಷಣೆಯನ್ನು ಕೊಡುವಂತ. ಸೊ ರಕ್ಷಣೆಯನ್ನ ಯಾರಿಂದ ರಕ್ಷಣೆ? ಅಥೋ ಈಶ ಜಹಿ ತ್ವಾಷ್ಟ್ರಂ. ದಯವಿಟ್ಟು ಈ ತ್ವಷ್ಟನ ಮಗ ತ್ವಾಷ್ಟ್ರ ವೃತ್ರಾಸುರ ಗ್ರಸಂತಂ ಭುವನತ್ರಯಂ, ಇಡೀ 3 ಲೋಕಗಳನ್ನ ನುಂಗ್ತಾ ಇದ್ದಾನೆ. ಗ್ರಸ್ತಾನಿ ಏನ ನಹ ಕೃಷ್ಣ ತೇಜಾಂಸಿ ಅಸ್ತ್ರಾಯುಧಾನಿ ಚ. ಓಕೆ, ಓದಿ. ಯಾರು ಓದ್ತೀರಾ? ಪ್ರಭಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಆದುದರಿಂದ ಹೇ ಪ್ರಭುವೆ, ಹೇ ಪರಮ ನಿಯಾಮಕನೇ, ಹೇ ಕೃಷ್ಣನೇ, ತ್ವಷ್ಟ ಎಂಬುವನ ಪುತ್ರನಾದ ಈ ಅಪಾಯಕಾರಿ ರುದ್ರಾಸುರನನ್ನು ದಯವಿಟ್ಟು ಸಂಹಾರ ಮಾಡು. ಅವನಾಗಲೇ ನಮ್ಮ ಆಯುಧಗಳನ್ನು, ಯುದ್ಧ ಸಾಮಗ್ರಿಗಳನ್ನು, ಬಲವನ್ನು, ಪ್ರಭಾವವನ್ನು ನುಂಗಿ ಹಾಕಿದ್ದಾನೆ. ಹರೇ ಕೃಷ್ಣ. ಅಸ್ತ್ರಗಳನ್ನು ನುಂಗಿದ್ದಾನೆ, ಪ್ರಭಾವವನ್ನು, ಶಕ್ತಿಯನ್ನು ನುಂಗಿಬಿಟ್ಟಿದ್ದಾನೆ. ಅದಕ್ಕೆ ರಕ್ಷಣೆಗಾಗಿ ಅವರೆಲ್ಲರೂ ಬಂದಿದ್ದಾರೆ. ವೃತ್ರಾಸುರ ಯಾರು ಅಂತ ಇವರಿಗೇನು ಗೊತ್ತಿಲ್ಲ, ಮುಂದೆ ಗೊತ್ತಾಗ್ತದೆ. ಹಂಸಾಯ ಧರ ನಿಲಯಾಯ ನಿರೀಕ್ಷಕಾಯ
कृष्णाय मृष्टयशसे निरुपक्रमाय सत्सङ्ग्रहाय भवपान्तनिजाश्रमाप्ता अन्ते परिष्टगते हरये नमस्ते. ಇದು ದೇವತೆಗಳು ಮಾಡಿದಂತ ಅಂತಿಮ ಪ್ರಾರ್ಥನೆ. ಭಗವಂತನ ಪಾದಕಮಲಗಳಿಗೆ ಪ್ರಾರ್ಥನೆಗಳನ್ನ ಇಲ್ಲಿ ಸಲ್ಲಿಸಿದ್ದಾರೆ. ಅದು ಭಾನುಕುಮಾರಿ ಮಾತು ಹೋಗ್ತೀರಾ? ಓದ್ಲಾ ಪ್ರಭುಜಿ? ನಾನು ಓದ್ಲಾ ಪ್ರಭು? ಓಕೆ, ವಿಜಯ ಮಾತು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹೇ ಪ್ರಭುವೇ, ಹೇ ಪರಮ ಶುದ್ಧನೇ, ನೀನು ಪ್ರತಿಯೊಬ್ಬನ ಹೃದಯಾಂತರಾಳದಲ್ಲಿ ನೆಲೆಸಿ ಬದ್ಧಾತ್ಮರ ಎಲ್ಲ ಕಾಮನೆಗಳನ್ನು ಕಾರ್ಯಗಳನ್ನು ಗಮನಿಸುತ್ತೀಯೇ. ಭಗವಾನ್ ಕೃಷ್ಣನೆಂದು ಹೆಸರಾಗಿರುವ ದೇವೋತ್ತಮ ಪರಮ ಪುರುಷನೇ, ನಿನ್ನ ಕೀರ್ತಿಯು ಉಜ್ವಲ ಹಾಗೂ ಪ್ರಕಾಶಮಾನ. ನಿನಗೆ ಆದಿ ಇಲ್ಲ, ಏಕೆಂದರೆ ನೀನೇ ಸಕಲದರ ಆದಿಯಾಗಿದ್ದೀಯೇ. ಪರಿಶುದ್ಧರಿಗೂ ನಿತ್ಯ ನಿಷ್ಠರಿಗೂ ನೀನು ಸುಲಭ ಸಾಧ್ಯ. ಆದುದರಿಂದ ಇದನ್ನು ಶುದ್ಧ ಭಕ್ತರು ಅರ್ಥ ಮಾಡಿಕೊಂಡಿದ್ದಾರೆ. ಕೋಟ್ಯಾಂತರ ವರ್ಷಗಳ ಕಾಲ ಲೌಕಿಕ ಪ್ರಪಂಚದಾದ್ಯಂತ ಅಲೆದಾಡಿದ ಅನಂತರ ಬದ್ಧಾತ್ಮರಿಗೆ ಮುಕ್ತಿ ಲಭಿಸಿ ನಿನ್ನ ಪಾದ ಕಮಲಗಳಲ್ಲಿ ಆಸರೆ ದೊರೆತು ಅವರು ಜೀವನದ ಅತ್ಯುನ್ನತ ಯಶಸ್ಸನ್ನು ಗಳಿಸುತ್ತಾರೆ. ಆದುದರಿಂದ ಹೇ ಪ್ರಭುವೇ, ಹೇ ದೇವೋತ್ತಮ ಪರಮ ಪುರುಷನೇ, ನಿನ್ನ ಪಾದ ಕಮಲಗಳಲ್ಲಿ ನಮ್ಮ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಥ್ಯಾಂಕ್ ಯು ಮಹಾರಾಜ್. ಈ ರೀತಿ ಭಗವಂತನ ಪಾದಕಮಲಗಳಿಗೆ ಸಂಪೂರ್ಣವಾಗಿ ಅವರು ಶರಣಾಗಿದ್ದಾರೆ. 4 ಪ್ರಕಾರದ ಜನ ಭಗವಂತನ ಹತ್ರ ಬರ್ತಾರೆ. ಆರ್ಥೋ ಜಿಜ್ಞಾಸುರ, ಅರ್ಥಾರ್ಥಿ, ಜ್ಞಾನಿ. ರೈಟ್. ಆರ್ಥ ಅಂತಂದ್ರೆ ಯಾರು ಕಷ್ಟದಲ್ಲಿದ್ದಾರೆ, ದೇವತೆಗಳು ಕಷ್ಟದಲ್ಲಿದ್ದಾರೆ. ಅರ್ಥಾರ್ಥಿ, ಯಾರಿಗೆ ದುಡ್ಡು ಬೇಕು ಅವರು ಬರ್ತಾರೆ. ಅರ್ಥೋ ಜಿಜ್ಞಾಸು, ಯಾರಿಗೆ ಪ್ರಶ್ನೆಗಳಿವೆ, ಯಾರ ಮನಸ್ಸಲ್ಲಿ ಸಂಶಯಗಳಿವೆ, ಜಿಜ್ಞಾಸೆ ಇದೆ, ಅವರು ಬರ್ತಾರೆ. ಜ್ಞಾನಿ, ಭಗವಂತನ ಸೇವೆ ಮಾಡೋದಕ್ಕೆ ಜ್ಞಾನಿಯರು ಬರ್ತಾರೆ. ಅವರು ಬಂದು ಭಗವಂತನ ಸೇವೆ ಮಾಡೋಕೆ, ಪ್ರೀತಿಮಯ ಸೇವೆಯನ್ನು ಸಲ್ಲಿಸೋದಕ್ಕೆ ಬರ್ತಾರೆ. ಸೊ ಅರ್ಥೋ ಜಿಜ್ಞಾಸುರ, ಅರ್ಥಾರ್ಥಿ, ಜ್ಞಾನಿ. ಇಲ್ಲಿ ದೇವತೆಗಳು ಆರ್ಥ ಕ್ಯಾಟಗರಿಲಿದ್ದಾರೆ, ಅಂದ್ರೆ ಅವರು ರಕ್ಷಣೆಗಾಗಿ ಬಂದಿದ್ದಾರೆ, ತೊಂದರೆಯಲ್ಲಿದ್ದಾರೆ, ತೊಂದರೆಯಿಂದ ಬಿಡುಗಡೆ ಆಗೋದಕ್ಕೆ ಬಂದಿದ್ದಾರೆ. ಸೊ ದೇವತೆಗಳ ಪ್ರಾರ್ಥನೆಗಳನ್ನ ಕೇಳಿ ಭಗವಂತ ಸಂತುಷ್ಟನಾಗಿ ಒಂದು ಪರಿಹಾರವನ್ನ ನೀಡ್ತಾನೆ. ಸೊ 47ನೇ ಶ್ಲೋಕದಲ್ಲಿ ಭಗವಂತ ಪರಿಹಾರವನ್ನ ನೀಡ್ತಾ ಇದ್ದಾರೆ. ಶ್ರೀ ಭಗವಾನ್ ವಾಚ ಪ್ರೀತೋಹಂ ವಾ ಸುರಶ್ರೇಷ್ಠ ಮಧುಪಸ್ಥಾನ ವಿದ್ಯೆಯ ಆತ್ಮೈಶ್ವರ್ಯ ಸ್ಮೃತಿ ಪುಂಸಾಂ ಭಕ್ತಿಶ್ಚೈವ ಯಯಾ ಮಯಿ. ಹರೇ ಕೃಷ್ಣ ಪ್ರಭುಜಿ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿತ್ತು ಪ್ರಭುಜಿ, ಇವಾಗ ಓದ್ತೀನಿ. ಓದಿ. ದೇವೋತ್ತಮ ಪರಮ ಪುರುಷನು ನುಡಿದನು, ಪ್ರಿಯ ದೇವತೆಗಳೇ, ಉನ್ನತ ವಿದ್ಯೆಯಿಂದ ಕೂಡಿ ನೀವು ನನಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀರಿ. ನಿಮ್ಮ ಬಗೆಗೆ ನಾನು ನಿಶ್ಚಯವಾಗಿಯೂ ಸಂಪ್ರೀತನಾಗಿದ್ದೇನೆ. ಅಂತಹ ಜ್ಞಾನದಿಂದ ವ್ಯಕ್ತಿಯು ಮುಕ್ತನಾಗುತ್ತಾನೆ. ಹೀಗೆ ಅವನು ಲೌಕಿಕ ಜೀವನದ ಸ್ಥಿತಿಗಳಿಗೆ ಮಿಗಿಲಾದ ನನ್ನ ಉನ್ನತ ಸ್ಥಾನವನ್ನು ಸ್ಮರಿಸುತ್ತಾನೆ. ಪೂರ್ಣ ತಿಳುವಳಿಕೆಯಿಂದ ಪ್ರಾರ್ಥನೆ ಮಾಡುವ ಅಂತಹ ಭಕ್ತನು ಸಂಪೂರ್ಣವಾಗಿ ಪರಿಶುದ್ಧನಾಗುತ್ತಾನೆ. ಇದೇ ನನ್ನ ಭಕ್ತಿ ಸೇವೆಯ ಮೂಲವಾಗಿದೆ. ಹರೇ ಕೃಷ್ಣ ಪ್ರಭುಜಿ, ಥ್ಯಾಂಕ್ ಯು. ಭಗವಂತ ದೇವತೆಗಳ ಪ್ರಾರ್ಥನೆಗಳನ್ನು ಕೇಳಿ ಸಂತುಷ್ಟನಾಗಿದ್ದಾನೆ. ಸೊ ದೇವತೆಗಳಿಗೆ ಕೇಳಿದಂತ ಆಸೆ ಏನಿತ್ತು ಅದನ್ನು ಪೂರೈಸ್ತಾನೆ ದೇವರು. ಇಟ್ಸ್ ವೆರಿ ಈಸಿ. ಸೊ ಬಾಹ್ಯ ರೂಪದಲ್ಲಿ ನೋಡಿದ್ರೆ ಭಗವಂತ ಸಂತುಷ್ಟನಾಗಿದ್ದಾನೆ, ಅಂದ್ರೆ ಬಟ್ ಇಂಟರ್ನಲ್ಲಿ ಮನಸ್ಸಲ್ಲಿ ಭಗವಂತ ಏನು ಯೋಚನೆ ಮಾಡ್ತಾನೆ, ಎಷ್ಟು ದುರದೃಷ್ಟಕರ, ಅನ್ಫಾರ್ಚುನೇಟ್, ನೀವು ಆ ಅಜ್ಞಾನದಿಂದ ನನ್ನನ್ನು ಪ್ರಾರ್ಥಿಸಿದ್ದೀರಿ, ಆದರೆ ಮೂರ್ಖತನದಿಂದ ನೀವು ಭಕ್ತಿಯಾಗಿ ಪ್ರಾರ್ಥಿಸಲಿಲ್ಲ. ಯು ಡಿಡ್ ನಾಟ್ ಪ್ರೇ ಫಾರ್ ಡಿವೋಷನಲ್ ಸರ್ವಿಸ್ ಅಂತ ಹೇಳ್ತಾರೆ. ಆಕ್ಚುಲಿ ಭಗವಂತ ಪ್ರಕಟನಾದಾಗ ನಾವು ಏನ್ ಕೇಳ್ಬೇಕು, ಭಗವಂತನ ಭಕ್ತಿ ಸೇವೆ ಕೇಳ್ಬೇಕು. ಅದು ಬಿಟ್ಟು ಚಿಕ್ಕ ಪುಟ್ಟವಾದಂತ ಒಂದು ರಕ್ಷಣೆಯನ್ನ ಅದನ್ನ ಕೇಳಿದ್ರೆ ಅದು ವ್ಯರ್ಥ. ಇಟ್ಸ್ ವೇಸ್ಟ್. ಸೊ ದಟ್ಸ್ ವಾಟ್ ವಿಶ್ವನಾಥ್ ಚಕ್ರ ಠಾಕೂರ್ ಸೇಸ್ ಹಿಯರ್. ವಿಶ್ವನಾಥ್ ಚಕ್ರ ಠಾಕೂರ್ ಒಂದು
ಮಾತು. ಓ ಹೌ ಅನ್ಫಾರ್ಚುನೇಟ್, ಯು ಪ್ರೇಸ್ ಮಿ ವಿತ್ ದಟ್ ನಾಲೆಜ್, ಬಟ್ ವಾಟ್ ಅ ಫೂಲಿಶ್ನೆಸ್ ಯು ಡಿಡ್ ನಾಟ್ ಪ್ರೇ ಫಾರ್ ಭಕ್ತಿ ಅಂತ ಹೇಳ್ತಾರೆ. ಎಷ್ಟೋ ಒಳ್ಳೆ ಒಳ್ಳೆ ಮಾತನ್ನು ಹೇಳಿದ್ದೀರಾ, ಪಂಡಿತರ ತರ ಮಾತಾಡಿದ್ದೀರಾ, ಬಟ್ ನಾನು ಭಕ್ತಿ ಸೇವೆ ಬೇಡುವುದಿದ್ದಾರೆ. ನಾನು ನೀವು ವೈಕುಂಠ ಕೊಡ್ತಾ ಇದ್ದೆ, ಯಾಕೆ ಸ್ವರ್ಗಕ್ಕೋಸ್ಕರ ಇಷ್ಟೊಂದು ಬಡದಾಡ್ಕೊಂತ ಇದ್ದೀರಾ? ಸ್ವರ್ಗ ಒಂದು ಭೌತಿಕ ಒಂದು ಜಗತ್ತು, ಭೌತಿಕ ಜಗತ್ತಿನಲ್ಲಿ ಒಂದು ಗ್ರಹ, ಅದು ಗ್ರಹ ಮಂಡಲ ಅದು. ಅದ್ರ ಬದಲಾಗಿ ನಾನು ವೈಕುಂಠನೇ ಕೊಡ್ಬೋದು. ಅದು ಬಿಟ್ಟು ಇಲ್ಲಿ ನೀವು ಸ್ವರ್ಗವನ್ನು ಕೇಳ್ತಾ ಇದ್ದೀರಾ. ಸೊ ಭಗವಂತ ನಮ್ಮ ಮುಂದೆ ಪ್ರತ್ಯಕ್ಷನಾದ್ರೆ ನಾವೇನ್ ಬೇಡಬೇಕು? ಭಗವಂತ ನಿನ್ನ ಭಕ್ತಿ ಸೇರಬೇಕು, ಅಷ್ಟೇ ಬೇಡಬೇಕು. ಬೇರೆ ಏನು ಬಂದು ಬೇಡಕ್ಕೆ ಹೋಗ್ಬಾರ್ದು. ವಿ ಕ್ಯಾನ್ ಲರ್ನ್ ಫ್ರಮ್ ದಿಸ್ ಪ್ರೇಯರ್ಸ್. किं दुरापं मयि प्रीते तथापि बुधर्षभाः मयेकान्तमतिर्नान्यन् मत्तो वाञ्छति तत्त्ववित्. ಯಾರು ಯಾರು ಪ್ರಭುಜಿಸಿದ್ದೀರಾ ಓದೋದಕ್ಕೆ? ಹರೇ Any ಕೃಷ್ಣ ಪ್ರಭು? ಇದೆ? Okay, ಅನಂತ ಕುಲಕರ್ಣಿ ಅವರು ಓದಿ. ಹರೇ ಕೃಷ್ಣ. ಪ್ರಾಜ್ಞರಾದ ಹೇ ದೇವತೆಗಳೇ, ನನಗೆ ಯಾರ ವಿಷಯದಲ್ಲಾದರೂ ಸಂತುಷ್ಟ ಉಂಟಾದರೆ ಅಂತವನಿಗೆ ಸಾಧಿಸಲು ಕಷ್ಟವಾದದ್ದು ಯಾವುದೂ ಇಲ್ಲ ಎಂಬುದನ್ನು ನಿಜ. ಆದರೂ ನನ್ನಲ್ಲಿ ಅನನ್ಯವಾದ ಸ್ಥಿರ ಮನಸ್ಸುಳ್ಳ ಶುದ್ಧ ಭಕ್ತನ ಭಕ್ತಿ ಸೇವೆಯಲ್ಲಿ ಮಗ್ನರಾಗುವ ಅವಕಾಶ ವಿನಾ ಬೇರೆ ಏನನ್ನು ನನ್ನಲ್ಲಿ ಕೇಳುವುದಿಲ್ಲ. ಸೊ ಭಗವಂತ ದೇವತೆಗಳಿಗೆ ಡೈರೆಕ್ಟ್ ಆಗಿ ಬೈತಾ ಇದ್ದಾರೆ. ನನ್ನನ್ನ ಏನಂತಾರೆ, ನನ್ನನ್ನ ಮೆಚ್ಚಿಸಿದರೆ ಯಾವರೂ ನಾನು ಕೊಡಬಲ್ಲೆ. ರೈಟ್. ಮೈ ಏಕಾಂತ ಮತಿ ಅನ್ಯಾನ್ ಮತ್ತು ವಾಂಛತಿ ತತ್ವವಿತ್. ಸೊ ತತ್ವವಿತ್ ಅಂದ್ರೆ ಯಾರಿಗೆ ತತ್ವ ಗೊತ್ತು, ಮತ್ತೆ ಏಕಾಂತ ಮತಿ, ಯಾರ ಮನಸ್ಸು ನನ್ನ ಮೇಲಿದೆ, ನನ್ನ ಭಕ್ತಿ ಸೇವೆಯಲ್ಲಿದೆ, ಅವರು ನನ್ನನ್ನು ಹೊರತಾಗಿ ಮತ್ತೆ ಏನನ್ನು ಕೇಳೋದಿಲ್ಲ, ಬರೀ ನನ್ನನ್ನೇ ಕೇಳ್ತಾರೆ. ಮತ್ತಃ ವಾಂಛತಿ, ಸೊ ದೇ ವಿಲ್ ನಾಟ್ ಆಸ್ಕ್ ಫಾರ್ ಎನಿಥಿಂಗ್ ಎಲ್ಸ್. ಆದ್ರೆ ಇಲ್ಲಿ ನೀವು ಅಸುರರಿಂದ ರಕ್ಷಣೆಗಾಗಿ ಮತ್ತೆ ಸ್ವರ್ಗವಾಸಕ್ಕಾಗಿ ಕೇಳ್ತಾ ಇದ್ದೀರಾ. ಇದು ಮೂರ್ಖತನ, ನೇರವಾಗಿ ಹೇಳ್ಬಿಡ್ತಾರೆ ದೇವರು. ನ ವೇದ ಕೃಪಣಃ ಶ್ರೇಯ ಆತ್ಮನೋ ಗುಣವಸ್ತು ದೃಕ್ ತಸ್ಯ ತಾನಿಚ್ಛತೋ ಯಚ್ಚೈದದಿ ಸೋಪಿ ತಥಾ ವಿದಃ. ಎಸ್ ಕೃಷ್ಣಮೂರ್ತಿ ಅವರು ಓದಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಲೌಕಿಕ ಸ್ವತ್ತುಗಳೇ ಸರ್ವಸ್ಯ ಅಥವಾ ಅವೇ ಜೀವನದ ಅತ್ಯಂತಿಕ ಗುರಿ ಎಂದು ಯಾರು ಭಾವಿಸುತ್ತಾರೋ ಅವರನ್ನು ಕೃಪಣರು ಎಂದು ಕರೆಯುತ್ತಾರೆ. ಅವರು ಆತ್ಮದ ಅಂತಿಮ ಅಗತ್ಯವನ್ನು ತಿಳಿದಿರುವುದಿಲ್ಲ. ಅಲ್ಲದೆ ಅಂತಹ ಮೂರ್ಖರು ಇಚ್ಛಿಸುವುದನ್ನು ನೀಡುವವನನ್ನು ಮೂರ್ಖನೆಂದೇ ಪರಿಗಣಿಸಬೇಕಾಗುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಅವ್ರು ಕೃಪಣ, ನವೇದ ಕೃಪಣ ಶ್ರೇಯ. ಕೃಪಣರಿಗೆ ಶ್ರೇಯ ಗೊತ್ತಿಲ್ಲ, ಅದು ಬ್ರಾಹ್ಮಣರಿಗೆ ಗೊತ್ತು. ಕೃಪಣ ಮತ್ತೆ ಬ್ರಾಹ್ಮಣ. ಯಾರಿಗೆ ಜೀವನದ ಗುರಿ ಗೊತ್ತು ಅವರು ಬ್ರಾಹ್ಮಣರು, ಯಾರಿಗೆ ಜೀವನದ ಗುರಿ ಗೊತ್ತಿಲ್ಲ ಅವರು ಕೃಪಣರು. ಸೊ ಇಲ್ಲಿ ಈ ಡೆಫಿನೇಷನ್ ಪ್ರಕಾರ ದೇವತೆಗಳು ಕೃಪಣರು. ಸೊ ಇಲ್ಲಿ ಪ್ರಭುಪಾದರು ಒಂದು ಪರ್ಪಟಲ್ಲಿ ಬರಿತಾ ಇದ್ದಾರೆ. ಅಮೈ ವಿಜ್ಞಾ ಏ ಮೂರ್ಖೆ ವಿಷಯಕ್ಕೆ ನದಿವ ಸ್ವಚರಣ ಮೃತದಿಯ ವಿಷಯ ಭುಲಾಯಿವ. ಒಂದ್ ವೇಳೆ ಕೃಷ್ಣನ ಹತ್ರ ಯಾರಾದ್ರೂ ಬಂದು ಭೌತಿಕ ಆಸೆಗಳನ್ನ ಬೇಡ್ಕೊಂಡ್ರೆ ಕೃಷ್ಣ ಏನ್ ಮಾಡ್ತಾನೆ, ಈ ಮೂರ್ಖ ನೋಡು ಭೌತಿಕ ಆಸೆಗಳನ್ನ ಕೇಳ್ತಾ ಇದ್ದಾನೆ ನನ್ನ ಹತ್ರ, ನಾನ್ ಕೊಡೋದಿಲ್ಲ. ಅಮಿವಿಜ್ಞ, ನಂಗೆ ನಾನು ತಿಳುವಳಿಕೆ ಇರುವನು, ಇವನು ಮೂರ್ಖ. ವಿಷಯಕ್ಕೆ ಏನದೀವ, ವಿಷಯ ಕೊಡಂಗಿಲ್ಲ. ನಾನೇನ್ ಮಾಡ್ತೀನಿ, ಸ್ವಚರಣ ಬರ್ತಿದ್ದೀನಿ, ನನ್ನ ಭಕ್ತಿ ಸೇವೆಯನ್ನು ಕೊಡ್ತೀನಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೊಟ್ಬಿಡ್ತೀನಿ ಅವ್ರಿಗೆ. ವಿಷಯ ಭೂಲ, ಈಗ ಅವನು ವಿಷಯ ವಸ್ತುವನ್ನು ಮರೆತು ಬಿಡ್ತಾನೆ. ಈ ರೀತಿ ಭಗವಂತ ಕೂಡ ತನ್ನ ಕೃಪೆಯನ್ನ ಕೊಡ್ತಾನೆ. ಧ್ರುವ ಮಹಾರಾಜರು ನೋಡಿ, ಅವರಿಗೆ ದೊಡ್ಡ ರಾಜ್ಯ ಬೇಕು ಅಂತ ತಪಸ್ಸಿ ನಿಂತಿದ್ರು. ಆದ್ರೆ ಭಗವಂತ ಏನ್ ಮಾಡಿದ, ಅವರಿಗೆ ಭಕ್ತಿಯನ್ನು ಕೊಟ್ಬಿಟ್ಟ. ಧ್ರುವನಿಗೆ ಭಕ್ತಿ ಸೇವೆಯನ್ನು ಕೊಟ್ಬಿಟ್ಟ, ಭಕ್ತಿ ಪ್ರೇಮದ ರುಚಿಯನ್ನು ಕೊಟ್ಬಿಟ್ಟ. ಈಗ ಧ್ರುವ ಮಹಾರಾಜ ಎಲ್ಲವನ್ನು ಮರೆತು ಬಿಟ್ಟ, ರಾಜ್ಯನು ಬೇಡ ಅಂದ್ಬಿಟ್ಟ. ಕಾಚನ್ ವಿಚನ್ ಅಭಿದಿವ್ಯ ರತ್ನ ಸ್ವಾಮಿನ್ ಕೃತಾರ್ಥೋಸ್ಮಿ ವರಂ ನಯಾಚ. ಹೇ ಭಗವಂತ,
ನಾನು ಸಂತುಷ್ಟನಾಗಿದ್ದೀನಿ, ನನಗೇನು ಬೇಡ ಅಂತ ಹೇಳ್ಬಿಡ್ತಾನೆ. ಸೊ ಈ ರೀತಿ ಭಗವಂತ ನಮಗೆ, ನಾವು ಏನೇ ಬೇಡಿದ್ರು ಕೂಡ ಭಗವಂತ ನಮಗೇನು ಒಳ್ಳೇದು ಅದನ್ನ ಮಾತ್ರ ಕೊಡ್ತಾನೆ. ಸೊ ಕೃಷ್ಣಸ್ ಕ್ವಾಲಿಟಿ. ಕೆಲವೊಮ್ಮೆ ಮಗ ಅಥವಾ ಮಕ್ಕಳು ಅವನು ವಿಷ ಕುಡಿತೀನಿ ನಾನು, ವಿಷ ಕುಡಿಸು ಅಂತಾರೆ, ಸಿಟ್ಟಿನಲ್ಲ. ರೈಟ್. ಬಟ್ ತಾಯಿ ಬುದ್ಧಿವಂತಳು, ವಿಷ ಕೊಡ್ತಾಳ? ಇಲ್ಲ. ರೈಟ್. So she will not certainly give him poison even though he requests it. A materialistic does not know that to accept material possessions means to accept poison. ಒಬ್ಬ ಭೌತಿಕವಾದಿಗೆ ಈ ಭೌತಿಕ ವಸ್ತುಗಳು ವಿಷ ಅಂತ ಗೊತ್ತಿಲ್ಲ. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಆ ವಿಷವನ್ನು ಬೇಡಿದ್ರು ಕೂಡ ಚರಣಾಮೃತವನ್ನು ನೀಡ್ತಾನೆ. ಅದು ಭಗವಂತನ ಕೃಪೆ. ಆದ್ರೆ ಯಾರು ಬುದ್ಧಿವಂತರಿದ್ದಾರೆ ಅವರು ಭಗವಂತನ ಸೇವೆಯನ್ನ, ಭಗವಂತನ ಪಾದಕಮಲದ ಸೇವೆನೆ ಬೇಡ್ತಾರೆ. ಆದ್ರೆ ಯಾರು ಮೂರ್ಖರಿದ್ದಾರೆ ಅವರು ಭೌತಿಕ ವಸ್ತುವನ್ನ, ವಿಷಯ ವಸ್ತುವನ್ನ ಬೇಡ್ತಾರೆ. ಸ್ವಯಂ ನಿಶ್ರೇಯ ಸಂವಿದ್ವಾನ್ ನ ಭಕ್ತಿ ಅಜ್ಞಾಯ ಕರ್ಮ ಹಿ ನ ರಾತಿ ರೋಗಿಣೋ ಪಥ್ಯಂ ವಂಚತೋಪಿ ಭಿಷಕ್ತಮಃ. ಓಕೆ, ಯಾರು ಓದ್ತೀರಾ? ಓಕೆ, ರೇಣುಕಾ ಹರೇ ಮಾತಾಜಿ. ಕೃಷ್ಣ ಪ್ರಭು ಓದ್ಲಾ? ಓಕೆ, ಪ್ರಭಾ ಮಾತಾಜಿ. ಭಕ್ತಿ ಸೇವಾ ವಿಜ್ಞಾನದಲ್ಲಿ ಸಂಪೂರ್ಣವಾಗಿ ಪರಿಣಿತನಾಗಿರುವ ಪರಿಶುದ್ಧ ಭಕ್ತನು ಲೌಕಿಕ ಭೋಗಗಳಿಗಾಗಿ ಕಾಮ್ಯ ಕರ್ಮಗಳಲ್ಲಿ ನಿರಂತರನಾಗುವಂತೆ ಎಂದೂ ಮೂರ್ಖನಿಗೆ ಉಪದೇಶ ಮಾಡುವುದಿಲ್ಲ. ಅಷ್ಟೇಕೆ ಅವನಿಗೆ ಅಂತಹ ಕಾರ್ಯಗಳಲ್ಲಿ ನೆರವನ್ನು ನೀಡುವುದಿಲ್ಲ. ಅಂತಹ ಭಕ್ತನು ಅನುಭವಿ ವೈದ್ಯನ ಹಾಗೆ ರೋಗಿಯು ಬಯಸಿದರೂ ಅವನ ಆರೋಗ್ಯಕ್ಕೆ ಹಾನಿಕಾರಕವಾದ ಆಹಾರವನ್ನು ಸೇವಿಸಲು ವೈದ್ಯನು ಎಂದು ಹೇಳುವುದಿಲ್ಲ. ಹರೇ ಕೃಷ್ಣ. ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್, ತುಂಬಾ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಭಗವಂತ ಕೊಡ್ತಾ ಇದ್ದಾನೆ. ಸೊ ಶುದ್ಧ ಭಕ್ತಿ ಅಂದ್ರೆ ಏನು, ನಾವು ಏನ್ ಬಯಸಬೇಕು ಅನ್ನೋದನ್ನ ಇದಕ್ಕೆ ನಿಜವಾದ ವೈದ್ಯ ರೋಗಿಗೆ ಹೇಳ್ತಾನೆ, ಎಣ್ಣೆ ತಿನ್ಬೇಡ, ಎಣ್ಣೆ ಪದಾರ್ಥ ತಿನ್ಬೇಡ, ಕರೆದಿರೋ ಪದಾರ್ಥ ತಿನ್ಬೇಡ, ಕ್ಲಿಯರ್ ಆಗಿ ಹೇಳ್ತಾನೆ. ಆದ್ರೆ ಕೆಲವರು ಹೇಳ್ತಾರೆ ಒಂದೆರಡು ತಿಂದ್ರೆ ಪರವಾಗಿಲ್ಲ ಅಂತಾರೆ. ಬಟ್ ಯಾರು ನಿಜವಾಗ್ಲೂ ಹಿತವನ್ನು ಬಯಸ್ತಾರೆ, ಪೇಷಂಟ್ ರೋಗಿ ಹಿತವನ್ನು ಬಯಸ್ತಾರೆ, ಅವರು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಇದು ತಿನ್ಬಾರ್ದು ಅಂತ. ಸೊ ಅದೇ ರೀತಿ ಗುರುಗಳು ಕೂಡ, ಭಗವಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಇದನ್ನ ಮಾಡಬಾರ್ದು, ನೀವು ಇಚ್ಛೆ ಪಟ್ಟಿದ್ದು ಸರಿ ಅಲ್ಲ, ನನ್ನಿಂದ ನೀವು ಕೇವಲ ಭಕ್ತಿ ಸೇವೆಯನ್ನು ಬೇಡಬೇಕಿತ್ತು ಅಂತ ನೇರವಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆಯ್ತು, ನೀನು ನನ್ನ ಹತ್ರ ಬಂದಿದ್ದೀಯಾ ರಕ್ಷಣೆಗಾಗಿ, ನಿಮಗೊಂದು ಪರಿಹಾರವನ್ನು ನೀಡ್ತೇನೆ, ನೀನು ಹೋಗು. ಮಗವನ್ ಅಂತಂದ್ರೆ ಇಂದ್ರ. ಮಗವನ್ ಯಾತ ಭದ್ರಂವೋ, ನಿನ್ಗೆ ಒಳ್ಳೇದಾಗ್ಲಿ, ನೀನು ಹೋಗು. ಯಾರ ಹತ್ರ ಹೋಗು? ದದ್ಯಾಂಚಂ ಋಷಿ ಸತ್ತಮಂ, ದದೀಚಿ ಅನ್ನೋ ಒಬ್ಬರು ಋಷಿ ಇದ್ದಾರೆ. ಸೊ ದದೀಚಿ ಋಷಿ ಹತ್ರ ಹೋಗು. ವಿದ್ಯಾವ್ರತ ತಪಸ್ಸಾರಂ ಗಾತ್ರಂ ಯಾಚತಮಾಚಿರಂ, ಅವರು ವಿದ್ಯಾವ್ರತ ತಪದಲ್ಲಿ ಅವರು ತೊಡಗಿದ್ದಾರೆ. ಅವರ ಗಾತ್ರಂ ಯಾಚಕ, ಅವರ ದೇಹವನ್ನು ಬೇಡು ಅಂತಾರೆ. ವಿಚಿತ್ರವಾದ ಒಂದು ಇನ್ಸ್ಟ್ರಕ್ಷನ್. ಆಲ್ರೆಡಿ ಗುರುಗಳ ಪ್ರತಿ ಅಪರಾಧ ಆಗಿದೆ, ವಿಶ್ವರೂಪನನ್ನು ಕೊಂದಿದ್ದಾರೆ. ಈಗ ದದೀಚಿ ಋಷಿಗಳ ಮೂಳೆಯನ್ನು ಕೇಳು ಅಂತ ಹೇಳ್ತಾರೆ. ಓಕೆ, ಆಯ್ತು. ರೇಣುಕಾ ಮಾತಾಡಿ ಹೋಗ್ತೀರಾ? ಹರೇ ಕೃಷ್ಣ ಗುರು. ಹೇ ಮಗವನ್ ಇಂದ್ರನೇ, ನಿನಗೆ ಸರ್ವ ಶುಭವಾಗಲಿ. ಶ್ರೇಷ್ಠ ಋಷಿ ದದೀಚಿ ಬಳಿಗೆ ಹೋಗು. ಅವನು ಜ್ಞಾನ, ವ್ರತ ಮತ್ತು ತಪಸ್ಸುಗಳಿಗೆ ಪರಿಪೂರ್ಣತೆಯನ್ನು ಪಡೆದಿದ್ದಾನೆ. ಅವನ ದೇಹವು ಅತ್ಯಂತ ಬಲಶಾಲಿಯಾಗಿದೆ. ತಡ ಮಾಡದೆ ಹೋಗಿ ಅವನ ದೇಹವನ್ನು ಕೇಳು. ಹರೇ ಕೃಷ್ಣ. ಭಗವಂತ ಇಷ್ಟೆಲ್ಲ ಹೇಳಿದ್ರು ಅವರು ಶುದ್ಧ ಭಕ್ತಿಯನ್ನು ಬೇಡಲೇ ಇಲ್ಲ. ಸ್ವರ್ಗ ಬೇಕು ಅಂತ ಕೂತ್ಕೊಂಡಿದ್ರು. ಆಯ್ತು, ನಿಮ್ಗೆ ಅದೇ ಬೇಕಾ? ಆಯ್ತು, ನೀನು ಹೋಗು, ದದೀಚಿ ಹತ್ರ ಹೋಗು, ಅವರ ದೇಹವನ್ನ ಬೇಡು. ಅವ್ರ ದೇಹದಿಂದ ನೀನೊಂದು ವಜ್ರ ಆಯುಧವನ್ನ ನಿರ್ಮಾಣ ಮಾಡು ಅಂತ ಹೇಳ್ತಾರೆ. ಸವಾ ಅಧಿಗತೋ ದಧ್ಯನ್ ಅಶ್ವಿಭ್ಯಾಂ ಬ್ರಹ್ಮ ನಿಷ್ಕಲಂ ಯದ್ವಾ ಅಶ್ರುಶಿರೋ ನಾಮ ತಯೋರ್ ಅಮರತಾಂ ವ್ಯಧಾತ್. ಓಕೆ, ಸುಂದರಿ
ಪ್ರಿಯ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆ ಸಾಧು ಪುರುಷ ದದ್ಯಂಚನು ದದೀಚಿ ಎಂದು ಹೆಸರಾಗಿದ್ದ. ಅವನು ಸ್ವತಃ ಆಧ್ಯಾತ್ಮಿಕ ವಿಜ್ಞಾನವನ್ನು ರಕ್ತಗತ ಮಾಡಿಕೊಂಡು ಅನಂತರ ಅದನ್ನು ಅಶ್ವಿನಿ ಕುಮಾರರಿಗೂ ನೀಡಿದ್ದ. ದದ್ಯಂಚನು ಅಶ್ವಶಿರದ ಮೂಲಕ ಮಂತ್ರಗಳನ್ನು ಅವರಿಗೆ ನೀಡಿದನೆಂದು ಹೇಳಲಾಗಿದೆ. ಆದುದರಿಂದ ಆ ಮಂತ್ರಗಳನ್ನು ಅಶ್ವಶಿರ ಎಂದು ಕರೆಯಲಾಗಿದೆ. ದದೀಚಿಯಿಂದ ಆಧ್ಯಾತ್ಮಿಕ ವಿಜ್ಞಾನದ ಮಂತ್ರಗಳನ್ನು ಪಡೆದ ಬಳಿಕ ಅಶ್ವಿನಿ ಕುಮಾರರು ಜೀವನ್ಮುಕ್ತರಾದರು. ಈ ಜೀವನದಲ್ಲಿಯೇ ಮುಕ್ತಿ ಹೊಂದಿದರು. ಹರೇ ಕೃಷ್ಣ ಪ್ರಭುಜಿ. ಎಸ್. ಸೊ ಮಹಾನ್ ಸಂತರು, ಋಷಿಗಳು. ಸೊ ಅಶ್ವಿನಿ ಕುಮಾರರಿಗೆ ಅವರು ಜ್ಞಾನವನ್ನ ನೀಡಿದ್ದು ಅಶ್ವಶಿರದಿಂದ. ದದ್ಯನ್ ಆಥರ್ವಣಸ್ತ್ವಾಷ್ಟ್ರೇ ವರ್ಮಾಭೇದ್ಯಂ ಮದಾತ್ಮಕಂ ವಿಶ್ವರೂಪಾಯ ಯತ್ ಪ್ರಾದಾತ್ ಸ್ಪಷ್ಟಾ ಯತ್ವಂ ಅಧಾಸ್ತತಃ. ಯಾರು ಓದದೇ ಇರೋರು ಯಾರಾದ್ರೂ ಇದ್ದೀರಾ? ಯು ವಾಂಟ್ ಟು ರೀಡ್, ಯು ಕ್ಯಾನ್ ರೀಡ್ ನೌ. ಹರೇ ಕೃಷ್ಣ ಪ್ರಭುಜಿ. ಎಸ್, ವರದರಾಜನ್. ನಾನು ಓದ್ತೀನಿ ಪ್ರಭುಜಿ. ಎಸ್. ನಾರಾಯಣ ಕವಚವೆಂದು ಹೆಸರಾದ ದದೀಚಿಯ ಅಭೇದ್ಯ ರಕ್ಷಾ ಕವಚವನ್ನು ತ್ವಷ್ಟ ಎಂಬವನಿಗೆ ನೀಡಲಾಯಿತು. ಅವನು ಅದನ್ನು ತನ್ನ ಮಗನಾದ ವಿಶ್ವರೂಪನಿಗೆ ಕೊಟ್ಟನು. ಅವನಿಂದ ನೀನು ಪಡೆದಿರುವೆ. ಈ ನಾರಾಯಣ ಕವಚದಿಂದ ದದೀಚಿಯೇ ದೇಹವು ಬಹಳ ಬಲಿಶಾಲಿಯಾಗಿದೆ. ಆದುದರಿಂದ ನೀನು ಅವನ ದೇಹಕ್ಕಾಗಿ ಬೇಡಬೇಕು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಈ ನಾರಾಯಣ ಕವಚವನ್ನ ದದೀಚಿಯರು ತ್ವಷ್ಟನೇ ಕೊಟ್ಟಿದ್ದು, ತ್ವಷ್ಟ ವಿಶ್ವರೂಪನೇ ಕೊಟ್ಟಿದ್ದು. ಸೊ ಒರಿಜಿನ್ ಆಫ್ ನಾರಾಯಣ ಕವಚ ಇಲ್ಲಿಂದ ಇದೆ, ದದೀಚಿಯಿಂದ. ಅದಕ್ಕೆ ದದೀಚಿಯ ಮೂಳೆಗಳು, ದೇಹ ತುಂಬಾ ಬಲಶಾಲಿಯಾಗಿದೆ. ಆ ದೇಹದಿಂದ ಒಂದು ಅಸ್ತ್ರವನ್ನ ನಿರ್ಮಾಣ ಮಾಡಿದ್ರೆ ಆ ಅಸ್ತ್ರದಿಂದ ಆ ವೃತ್ರಾಸುರನನ್ನ ಕೊಲ್ಲಬಹುದಾಗಿದೆ ಅಂತ ಹೇಳ್ತಾರೆ. ಸೊ ದೇವರು ಹೇಳ್ತಾರೆ, ಯುಷ್ಮಭ್ಯಾಂ ಯಾಚಿತೋಷ್ವಿಭ್ಯಾಂ ಧರ್ಮಜ್ಞೋ ಅಂಗಾನಿ ದಾಸ್ಯತಿ ತತಸ್ಥೇರಾಯುಧ ಶ್ರೇಷ್ಠೋ ವಿಶ್ವಕರ್ಮೋ ವಿನಿರ್ಮಿತಃ. ಆ ದೇಹದಿಂದ, ಮೂಳೆಗಳಿಂದ, ವಿಶ್ವಕರ್ಮನಿಂದ ನೀವು ಒಂದು ಅಸ್ತ್ರವನ್ನ ನಿರ್ಮಾಣ ಮಾಡಿ. ಏನ ವೃತ ಶಿರೋ ಹತ, ಅದರಿಂದ ನೀನು ವೃತ್ರಾಸುರನ ಶಿರವನ್ನ ಕತ್ತರಿಸಬಹುದು. ಮತ್ತೇಜ ಉಪಬ್ರಹ್ಮಿತ, ಅಸ್ತ್ರದಲ್ಲಿ ನನ್ನ ಶಕ್ತಿ ಕೂಡ ಸಂಚಾರವಾಗಿರುತ್ತೆ ಅಂತ ಹೇಳ್ತಾರೆ. ಓಕೆ, ದಯವಿಟ್ಟು ಓದಿ 54ನೇ ಶ್ಲೋಕ. ಯಾರು ಓದ್ತೀರಾ? ಪ್ರಭುಜಿ. ನಿನ್ನ ಪರವಾಗಿ ಅಶ್ವಿನಿ ಕುಮಾರರು ದದ್ವಂಚನ ದೇಹಕ್ಕಾಗಿ ಬೇಡಿದಾಗ ವಾತ್ಸಲ್ಯದಿಂದ ಅವನು ನಿಶ್ಚಯವಾಗಿಯೂ ಕೊಡುತ್ತಾನೆ. ಇದನ್ನು ಅನುಮಾನಿಸಬೇಡ, ಏಕೆಂದರೆ ದದ್ವಂಚನು ಧಾರ್ಮಿಕ ವಿಚಾರಗಳಲ್ಲಿ ಮಹಾ ಅನುಭವಶಾಲಿ. ದದ್ವಂಚನು ತನ್ನ ದೇಹವನ್ನು ನಿನಗೆ ಕೊಟ್ಟಾಗ ವಿಶ್ವಕರ್ಮನು ಅವನ ಮೂಳೆಗಳಿಂದ ವಜ್ರಾಯುಧವನ್ನು ತಯಾರಿಸುತ್ತಾನೆ. ಈ ವಜ್ರಾಯುಧವು ಖಂಡಿತವಾಗಿಯೂ ವೃತ್ರಾಸುರನನ್ನು ಕೊಲ್ಲುತ್ತದೆ, ಏಕೆಂದರೆ ಅದರಲ್ಲಿ ನನ್ನ ಶಕ್ತಿಯ ಆವಾಹನೆ ಆಗಿರುತ್ತದೆ. ಹರೇ ಕೃಷ್ಣ ಪ್ರಭು. ಸೊ ಮತ್ತೇಜ ಉಪಬ್ರಹ್ಮಿತ, ಆ ಅಸ್ತ್ರದಲ್ಲಿ ನನ್ನ ಶಕ್ತಿ ಆಹ್ವಾನವಾಗಿರುತ್ತದೆ. ಸೊ ಅದರಿಂದ ನೀವು ಖಚಿತವಾಗಿ ವೃತ್ರಾಸುರನನ್ನ ಕೊಲ್ಲಬಹುದು. ವೃತ್ರ ಶಿರಹರ್ತ, ವೃತ್ರಾಸುರನ ಶಿರವನ್ನ ಕತ್ತರಿಸಬಹುದಾಗಿದೆ ಅದರಿಂದ. ಸೊ ಈ ರೀತಿ ಹೇಳಿ ಅಂತಿಮ ಶ್ಲೋಕ 55ನೇ ಶ್ಲೋಕದಲ್ಲಿ ಕೊನೆಯ ಒಂದು ಆದೇಶ ನೀಡ್ತಾರೆ. ವೃತ್ರಾಸುರ ನಿಮಗೆ ಹಾನಿ ಮಾಡುವುದಿಲ್ಲ ಅಂತ ಹೇಳ್ತಾರೆ. ತಸ್ಮಿನ್ ವಿನಿಹತೆ ಯೂಯಂ ತೇಜೋಸ್ತ್ರಾಯುಧ ಸಂಪದಃ ಭೂಯಃ ಪ್ರಾಪ್ಸ್ಯಥ ಭದ್ರಂಭೋ ಅಹಿಂಸಂತಿ ಚ ಮತ್ಪರಾಂ. ಯಾರು ಓದ್ತೀರಾ?
ನಾನು ಓದ್ಲಾ ಪ್ರಭು? ಹರೇ ಕೃಷ್ಣ ಓದಿ ಪ್ರಭುಜಿ. ಯಾರದು? ಅನಂತ ನಾನು ಕುಲಕರ್ಣಿ. ಅನಂತ್ ಕುಲಕರ್ಣಿ. ಓದಿ ಪ್ರಭುಜಿ. ಓದಿ. ನನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ವೃತ್ತಾಸುರನ ಹತ್ಯೆಯಾದ ಮೇಲೆ ನೀವು ನಿಮ್ಮ ಶಕ್ತಿ ಆಯುಧಗಳು ಹಾಗೂ ಸಂಪತ್ತನ್ನು ಮರಳಿ ಪಡೆಯುವಿರಿ. ಹೀಗೆ ನಿಮ್ಮೆಲ್ಲರಿಗೂ ಸಕಲ ಮಂಗಳವೂ ಉಂಟಾಗುವುದು. ವೃತ್ತಾಸುರನು ತ್ರಿಲೋಕಗಳನ್ನು ನಾಶ ಮಾಡುವಷ್ಟು ಸಮರ್ಥನಾದರೂ ನಿಮ್ಮನ್ನು ಹಿಂಸಿಸಿಯಾದೆಂದು ಭಯಪಡಬೇಡಿ. ಅವನು ಕೂಡ ಒಬ್ಬ ಭಕ್ತ. ಅವನೆಂದೂ ನಿಮ್ಮ ಬಗೆಗೆ ಅಸೂಯೆ ಪಡುವುದಿಲ್ಲ. ಹರೇ ಕೃಷ್ಣ. ನ ಹಿಂಸಂತಿ ನಾವು, ಯಾಕಂದ್ರೆ ಅವನು ಕೂಡ ಈಸ್ ಆಲ್ಸೋ ಡಿವೋಟಿ. ಭಗವಂತ ಹೇಳಿದ್ದಾನೆ, ಒಂದು ಹಿಂಟ್ ಕೊಟ್ಟಿದ್ದಾನೆ, ಅಷ್ಟು ಎಕ್ಸ್ಪ್ಲೇನ್ ಮಾಡಿಲ್ಲ. ವೃತ್ರಾಸುರು ಕೂಡ ನನ್ನ ಭಕ್ತ ಅಂತ ಹೇಳ್ತಾನೆ. ಮತ್ಪರ, ನನ್ನ ಭಕ್ತರಿಗೆ ಎಂದು ಕಷ್ಟವನ್ನು ಕೊಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮುಂದಿನ ಅಧ್ಯಾಯದಲ್ಲಿ ವೃತ್ರಾಸುರ ಹಾಗೂ ದೇವತೆಗಳ ನಡುವಿನ ಕಾಳಗ. ಸೊ ದದೀಚಿಯಿಂದ ಮೂಳೆಯನ್ನು ಪಡೆದು ವಜ್ರಾಸ್ತ್ರವನ್ನು ಮಾಡಿ ಅವರು ಯುದ್ಧಕ್ಕೆ ನಿಲ್ತಾರೆ. ಆ ಯುದ್ಧಕ್ಕೆ ನಿಂತಾಗ ವೃತ್ತರಾಸುರ ಮತ್ತು ಇಂದ್ರನ ಮಧ್ಯೆ ಘೋರ ಸಂಗ್ರಾಮವಾಗ್ತದೆ. ಮತ್ತೆ ವೃತ್ರಾಸುರನ ನಿಜವಾದ ಪರಿಚಯ ಅಲ್ಲಿ ಗೊತ್ತಾಗ್ತದೆ. ಸೊ ಈ 11ನೇ ಅಧ್ಯಾಯದಲ್ಲಿ ವೃತ್ರಾಸುರನ ಒಂದು ಪರಿಚಯ ಗೊತ್ತಾಗ್ತದೆ. ಹೇಗೆ ವೃತ್ರಾಸುರ ಯುದ್ಧ ಭೂಮಿಯಲ್ಲಿ ಕೂಡ ಇಂದ್ರನಿಗೆ ಸದುಪದೇಶವನ್ನು ಮಾಡಿ ಭಗವಂತನ ಸ್ತುತಿಯನ್ನ ಮಾಡ್ತಾನೆ. ಅಸುರನ ಬಾಯಿಯಿಂದ ಭಗವಂತನ ಸ್ತುತಿ ಹೇಗೆ ಬರೋಕ್ ಸಾಧ್ಯ? ಮತ್ತೆ ಭಗವಂತನ ಭಕ್ತನಾಗಿದ್ದಾನೆ. ರೈಟ್, ಅವನ ಮಾತನ್ನ ಕೇಳಿದ್ರೆ ಅವನ ಅಸುರನ ಅನ್ಸೋದಿಲ್ಲ ಅಂತ ಇಂದ್ರನಿಗೆ ಆಶ್ಚರ್ಯವಾಯ್ತು. ಸೊ ವೃತ್ರಾಸುರನ ನಿಜವಾದ ಪರಿಚಯ ಮುಂದಿನ ಅಧ್ಯಾಯಗಳಲ್ಲಿ ಗೊತ್ತಾಗ್ತದೆ. ಮಹಾಭಾಗವತ ಭಕ್ತನಾಗಿದ್ದ ವೃತ್ರಾಸುರ ಅವರು ಹೇಗೆ ಅಸುರರಾದರು ಅನ್ನೋದಕ್ಕೆ ಇನ್ನೊಂದು ಕಥೆ ಇದೆ. ಅದು ಚಿತ್ರಕೇತುವಿನ ಕತೆ. ಅದು ವೃತ್ತರಾಸುರನ ವೃತ್ತಾಂತ ನಂತರ ಚಿತ್ರಕೇತು ಮಹಾರಾಜನ ಕತೆ ಪ್ರಾರಂಭವಾಗ್ತದೆ. ಓಕೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ರೀತಿ ನಾವು ಇವತ್ತಿನ ಅಧ್ಯಾಯವನ್ನ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಯಾರಿಗೆ ಇದರಿಂದ ಪ್ರಶ್ನೆ ಇದೆಯಾ ಇವತ್ತಿನ ಅಧ್ಯಾಯದ ಬಗ್ಗೆ, ಅಥವಾ ಇಲ್ಲಿವರೆಗೆ ಏನು ಚರ್ಚೆ ಮಾಡಿರೋ ಅದರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ತಾವು ಕೇಳ್ಬೋದು. ನೋ ಕ್ವಶನ್ಸ್ ದೆನ್ ಓಕೆ. ಬರುವ ಭಾನುವಾರ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದೀವಿ. ನಮ್ಗೆ ಯಾರಾದ್ರೂ ಬರೋದಕ್ಕೆ ಇಚ್ಛೆ ಇದ್ರೆ ತಾವು ಕೂಡ ಬರಬಹುದು. ಸೊ ಯು ಕ್ಯಾನ್, ಯಾರಾದ್ರೂ ರೆಸ್ಟ್ ಮಾಡಿದ್ದೀರಾ? ಈ ವಾರ ಬರುವ ಭಾನುವಾರ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದೀವಿ. ಸೊ ಅದ್ರ ಮೇಲೆ ಆಮಂತ್ರಣ ಇದೆ, ವಿನಯಪುರ ಗ್ರೂಪ್ ಅಲ್ಲಿ ಹಾಕಿರ್ತಾರೆ. ಸೊ ಯು ಕ್ಯಾನ್ ರಿಜಿಸ್ಟರ್ ದೇರ್. ಹರೇ ಕೃಷ್ಣ. ಓಕೆ, ವಿನಯ್ ಗ್ರೂಪ್ ಪೋಸ್ಟ್. ಓಕೆ, ಸೊ ವಿನಯಪುರ ಯು ಕ್ಯಾನ್ ಟೆಲ್ ದ ಡೇಟ್ಸ್. ಪೋಸ್ಟರ್ ರೆಡಿ ಇಲ್ಲ ಅಂದ್ರೆ ಇಟ್ಲಿ ಡೇಟ್ಸ್ ಹೇಳ್ಬಿಡಿ. ಓಕೆ ಪ್ರಭುಜಿ, ಹರೇ ಕೃಷ್ಣ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಯಾತ್ರೆ ಯಾವಾಗ, ಡೇಟ್ಸ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ನಿನ್ನೆ ಪ್ರಭುಗಳು ಆಲ್ಮೋಸ್ಟ್ 1.5 hour ಮೀಟಿಂಗ್ ಮಾಡಿ ತುಂಬಾ ಪೇಷನ್ಸ್ ತಗೊಂಡು ಯಾತ್ರೆ ಎಲ್ಲಿಗೆ ಹೋಗೋದು ಮತ್ತೆ ಅದ್ರ ಡೇಟ್ಸ್ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಸೊ ನಾವು ಈ ವರ್ಷ ಹೋಗ್ತಾ ಇರೋದು ಪೂರಿ ಮತ್ತೆ ಮಾಯಾಪುರ್. ಯಾತ್ರೆ ಡೇಟ್ಸ್ ಇರೋದು November 19th ಇಂದ 25th ತನಕ. ಸೊ ಅದು ನಾವು ಡೀಟೇಲ್ಸ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಾವು ಶೇರ್ ಮಾಡ್ತೀವಿ. ಮೋಸ್ಟ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 10,500 ಹತ್ರ ಬರ್ತಾ ಇದೆ ಓನ್ಲಿ ಯಾತ್ರಾ, ಎಕ್ಸ್ಕ್ಲೂಡಿಂಗ್ ಟ್ರೈನ್ ಆರ್ ಫ್ಲೈಟ್ ಚಾರ್ಜಸ್. ಸೊ ಟ್ರೈನಲ್ಲಿ ಹೋಗಬೇಕು ಅಂದರೆ ನಾವು November 18th ಹೊರಡಬೇಕು. ಇಲ್ಲಿಂದ ನಾವು November 18th ಹೊರಡಬೇಕು. ಸೊ ಆಮೇಲೆ ನಾವು ಮತ್ತೆ ಅಲ್ಲಿಂದ ಟ್ರೈನಿಂದ ಹೊರಟ್ರೆ November 25th, ಮತ್ತೆ ನಾವು November 27th ಶುಕ್ರವಾರ ರೀಚ್ ಆಗ್ತೀವಿ. ಸೊ ಟ್ರೈನ್ ಕಾಸ್ಟ್ ಎಲ್ಲ ಸೇರಿಸಿದ್ರೆ ಅರೌಂಡ್ 15,500 ಪ್ಲಸ್ ಆರ್ ಮೈನಸ್ 500,000 ಆ ಥರ ಆಗುತ್ತೆ. ಅದು ನಾವು ನಿಮಗೆಲ್ಲ ವರ್ಕೌಟ್ ಮಾಡಿ ಗ್ರೂಪಲ್ಲಿ ತಿಳಿಸ್ತೀವಿ. ಓಕೆ,
ಈ ಡೀಟೇಲ್ಸ್ ಎಲ್ಲ ಗ್ರೂಪಲ್ಲಿ ಹಾಕ್ಬಿಡಿ, ಯಾರಿಗಾದ್ರು ಡೌಟ್ಸ್ ಇದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ. ಸೊ 19th 24th ಇಸ್ ಎಂಡ್ ಆಫ್ ಕಾರ್ತಿಕ್. ಕಾರ್ತಿಕ್ ಮಾಸದ ಅಂತಿಮ 5 ದಿನದಲ್ಲಿ ನಾವು ಯಾತ್ರೆ ಮಾಡ್ತಾ ಇದೀವಿ. ಸೊ ತುಂಬಾ ಜನ ಕಾರ್ತಿಕಲ್ಲಿ ಹೋಗ್ಬೇಕಂತಾರೆ. ಸೊ ಕಾರ್ತಿಕ ಮಾಸದಲ್ಲಿ ಹೋಗ್ತಾ ಇದೀವಿ. ಸೊ ನವೆಂಬರ್ 20, 21, 22, 23, 24, 25 20ನೇ ತಾರೀಕು ಬೆಳಿಗ್ಗೆಯಿಂದ, ಅಂದ್ರೆ ನೀವು 19ಕ್ಕೆ ಮುಟ್ತೀರಾ ಬೆಂಗಳೂರಿಗೆ 19ಕ್ಕೆ. ಸೊ ಬೆಂಗಳೂರಿಂದ ಬರ್ತಾ ಇದ್ದಾರೆ, ಕಲಬುರಗಿಯಿಂದ ಬರ್ತಾ ಇದ್ದಾರೆ, ಮತ್ತೆ ಅನ್ಯ ಸ್ವಲ್ಪ ಸೆಂಟರ್ಸ್ ಇಂದಾನು ಕೂಡ ನಮ್ಮ ಪ್ರಚಾರ ಎಲ್ಲೆಲ್ಲಿದೆ ಅಲ್ಲಿಂದ ಜನ ಬರ್ತಾರೆ. ಸೊ ಓನ್ಲಿ ಇಸ್ ನಾಟ್ ಓಪನ್ ಫಾರ್ ನ್ಯೂ ಪೀಪಲ್, ಹೊಸ ಜನರಿಗೆಲ್ಲ ಇದು. ಯಾರು ಆಲ್ರೆಡಿ ಡಿವೋಟಿಸ್ ಇದ್ದಾರೆ, ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದ್ದಾರೆ, ಅಟ್ಲೀಸ್ಟ್ 4-5 ರೌಂಡ್ ಚಾಂಟಿಂಗ್ ಮಾಡ್ತಾ ಇರಬೇಕು ಅಂತವ್ರು ಮಾತ್ರ. ಸೊ ಹೊಸ ಜನರನ್ನ ಇಲ್ಲಿ ಸೇರಿಸ್ಬೇಡಿ. ಅದು ಓನ್ಲಿ ದೋಸ್ ಆರ್ ರೆಗ್ಯುಲರ್ಲಿ ಕಮಿಂಗ್ ಅಂಡ್ ದೇರ್ ಫ್ಯಾಮಿಲೀಸ್, ಅವ್ರಿಗೆ ಮಾತ್ರ ಇಲ್ಲಿ ಅನುಮತಿ ಇದೆ. ಓಕೆ. ಸೊ 2 days ಜಗನ್ನಾಥ್ ಪುರಿ, ದೆನ್ 3 days ಮಾಯಾಪುರ್, ರಿಟರ್ನ್ ಬರುವಾಗ ಕಲ್ಕತ್ತಾದಲ್ಲಿ ಹೊಸ ಸ್ಮಾರಕ, ಶಿಲಪ್ರಭುಪಾದರ ಜನ್ಮಸ್ಥಾನದ ಸ್ಮಾರಕ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಅದರ ದರ್ಶನ ಕೂಡ ಆಗ್ತದೆ. ಓಕೆ. ಹರೇ ಕೃಷ್ಣ. ಸೊ ವಿಲ್ ಎಂಡ್ ಹಿಯರ್ ಮೀಟಿಂಗ್. ಓಕೆ ಪ್ರಭುಜಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ.